ದ್ರೋಹ ಪಾಪಗಳನ್ನು ತಾನು ಹೊತ್ತುಕೊಂಡು ನಮ್ಮ ಎಲ್ಲ ನೋವುಗಳನ್ನು ತಾನು ತಿಂದು ನಮ್ಮನ್ನು ಪರಿಶುದ್ಧ ಮಾಡೋದಕ್ಕೋಸ್ಕರ ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ಅದ್ಭುತವಾದಂಥ ಸತ್ಯವನ್ನು ನಮಗೆ ತಿಳಿಯಪಡಿಸುವ ಮೂಲಕ ನಮ್ಮ ನಂಬಿಕೆಯನ್ನು ವೃದ್ಧಿ ಮಾಡಿ ಆ ಶಿಲುಬೆಯ ಪ್ರೀತಿಯ ಮಹತ್ವವನ್ನು ತಿಳಿಯಪಡಿಸಿ ಇಂದು ನಾವು ಬಂಡೆಯಂತೆ ಆತನ ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ಪ್ರೀತಿಯಲ್ಲಿ ಸ್ಥಿರವಾಗಿದ್ದೇವೆ. ಮನಪೂರ್ವಕವಾಗಿ ನಮ್ಮನ್ನು ನಾವೇ ದೇವರಿಗೆ ಸಮರ್ಪಿಸುತ್ತಾ ದೇವರನ್ನು ನೋಡುತ್ತಿದ್ದೇವೆ, ಆರಾಧಿಸುತ್ತಿದ್ದೇವೆ. ದೇವರನ್ನು ಇನ್ನೇನು ಹುಡುಕಿ ನಮ್ಮನ್ನು ಪ್ರತಿದಿನ ಕರುಣಿಸು, ಮನ್ನಿಸು, ಕ್ಷಮಿಸು, ನಿನ್ನ ಆಲೋಚನೆಯನ್ನು ಹೇಳು, ನಿನಗಾಗಿ ಜೀವಿಸಲಿಕ್ಕಾಗ ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವರನ್ನು ನಾವು ಕೇಳುತ್ತಿದ್ದೇವೆ ಅಂದರೆ ನಾವು ಭಾಗ್ಯವಂತರೇ ಪ್ರಿಯರೇ. ಅದಕ್ಕೆ ಭಕ್ತನಾದಂಥ ದಾವೀದನು 32ನೇ ಕೀರ್ತನೆಯಲ್ಲಿ ಪಾಪ ಪರಿಹಾರದಿಂದಲೂ ನಂಬಿಕೆಯಿಂದ ಉಂಟಾಗುವಂಥ ಕ್ರಿಯೆಗಳಿಂದಲೂ ನಿಜವಾಗಲೂ ಸೌಭಾಗ್ಯ ಏನು ಎನ್ನುವಂಥದ್ದನ್ನು ಪ್ರಕಟಪಡಿಸಿದ್ದಾರೆ. ಪಾಪ ಪರಿಹಾರದಿಂದ ನಂಬಿಕೆಯಿಂದ ಉಂಟಾಗುವಂಥ ಸೌಭಾಗ್ಯ ಏನು ಎಂಬುದಾಗಿ ಅವನೊಳಗೆ ಪಾಪ ಇರುವಾಗ ದಿನನಿತ್ಯ ನರಳುತ್ತಿದ್ದ. ಅದು ಅವನಿಗೆ ಭಾರವಾಗಿತ್ತು. ಏನು ಪಾಪ ಎಂಬುದಾಗಿ ನಾವು ಹೇಳಬಹುದು? ನೀತಿಗೆ ವಿರುದ್ಧವಾದಂಥ ಎಲ್ಲ ಸಂಗತಿ ಪಾಪ. ಅದು ಒಂದು ನಿಮಿಷ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಿದರೆ ಪಾಪ, ಪರಿಶುದ್ಧತೆಯಲ್ಲಿಲ್ಲದಿದ್ದರೆ ಪಾಪ, ದೇವರನ್ನು ಸ್ಮರಿಸಿ ನಮ್ಮ ಜೀವಿತವನ್ನು ದೇವರಿಗೆ ಮುಡುಪಾಗಿಲ್ಲದಿರಲೇ ನಮಗೆ ಇಷ್ಟ ಬಂದಂಗೆ ನಾವು ಸಾಗಿದರೆ ಪಾಪ. ಹಾಗೆ ಒಂದು ನಿಮಿಷ ಲೋಕ ರೀತಿಯಲ್ಲಿ ನಾನು ಸಂತೋಷ ಪಡ್ತೀನಿ, ಆಮೇಲೆ ದೇವರನ್ನು ಎದುರು ನೋಡ್ತೀನಿ ಅಂದರೆ ಅದೂ ಪಾಪನೇ. ಅನ್ಯಾಯವಾಗಿ ನಮ್ಮ ವ್ಯವಹಾರಗಳಲ್ಲಿ ನ್ಯಾಯವಾಗಿ ಇಲ್ಲದಿದ್ದರೆ ಪಾಪನೇ. ಒಬ್ಬರಿಗೆ ಒಂದು 5 ಪೈಸೆಯಷ್ಟು ಮೋಸ ಮಾಡಿದ್ರೂ ಪಾಪನೇ. ಒಬ್ಬರದ್ದು ಚಿಕ್ಕ ವಿಷಯ ನಮ್ಮ ಹತ್ರ ಬಂದ್ರೂ ಪಾಪನೇ. ತಿಳಿಯದೆ ನಾವು ತಪ್ಪು ಮಾಡುವಾಗ ಅದನ್ನು ದೇವರಿಗೆ ಹೇಳಿ ತಿಳಿಯದೆ ಆಯಿತು ನನಗೆ ಕ್ಷಮಿಸು ಎಂಬುದಾಗಿ ಬೇಡಿ ಅದನ್ನು ಪರಿಹರಿಸಿಕೊಳ್ಳದಿದ್ದರೆ ಪಾಪನೇ. ದೇವರನ್ನು ಎದುರು ನೋಡ್ತೀನಿ ಎಂಬುದಾಗಿ ಹೇಳಿ ದೇವರಿಗೆ ಪ್ರಥಮ ಸ್ಥಾನ ಕೊಡದಿದ್ದರೆ ಪಾಪನೇ. ದೇವರಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿ ನಮ್ಮನ್ನು ನಾವು ಪ್ರತಿದಿನ ಶುದ್ಧ ಮಾಡಿಕೊಳ್ಳದಿದ್ದರೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ, ದೇವರ ವಾಕ್ಯದ ಪ್ರಕಾರ ನಾವು ನಡೆಯದಿದ್ದರೆ, ಪ್ರತಿನಿತ್ಯ ಪ್ರಾರ್ಥಿಸದಿದ್ದರೆ, ದೇವರು ನಮಗೆ ಕೊಟ್ಟಿರುವ ಆರೋಗ್ಯಕ್ಕೆ, ಉಪಕಾರಕ್ಕೆ, ನೀರಿಗೆ, ಬೆಳಕಿಗೆ, ಜ್ಞಾನಕ್ಕೆ ಅಥವಾ ಎಲ್ಲ ಆಹಾರಗಳಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಹೇಳದಿದ್ದರೆ ಪಾಪನೇ. ಪ್ರತಿ ಹಂತದಲ್ಲೂ ದೇವರ ಮಹೋಪಕಾರಗಳನ್ನು ಸ್ಮರಿಸಿಕೊಂಡು ಪರಿಶುದ್ಧರಾಗಿ ದೈವ ಅನ್ಯೋನ್ಯತೆಯಲ್ಲಿ ಇರುವುದೇ ನಿಜವಾದಂಥ ಸಂತೋಷ ಎಂಬುದಾಗಿ ದಾವೀದ 32ನೇ ಕೀರ್ತನೆಯಲ್ಲಿ ಹೇಳ್ತಿದ್ದಾನೆ. ನನ್ನ ಎಲ್ಲ ವಿಷಯಗಳು ನಿನಗೆ ಹೇಳದಿದ್ದಾಗ ನನಗೆ ಬಹಳ ಕಷ್ಟವಾಗುತ್ತಿತ್ತು. ಅದು ನನಗೆ ಏನೋ ಮುಳ್ಳೋ ಅನ್ನುವಂಥ ರೀತಿಯಲ್ಲಿ ಭಾರವಾಗಿ ನನ್ನನ್ನು ನಾನೇ ಮನಸಾಕ್ಷಿಯೊಂದಿಗೆ ತಿಳಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನೆಲ್ಲ ವಿಷಯವನ್ನು ನಿನ್ನಲ್ಲಿ ತೋಡಿದಾಗ, ಒಪ್ಪಿಸಿದಾಗ, ಹರಿಕೆ ಮಾಡಿದಾಗ, ವಿಜ್ಞಾಪಿಸಿದಾಗ ನನಗೆ ನಿಜವಾದಂಥ ಸಂತೋಷ ಸಿಕ್ಕಿತ್ತು. ನನ್ನ ಭಾರ ಹೋಯಿತು. ನಾನಿಂದು ಸಂತೋಷದಿಂದ ನಿನ್ನಲ್ಲಿ ಕುಣಿದಾಡುತ್ತೇನೆ. ನನಗೆ ಮುಂದೆ ನೀನು ಎಲ್ಲ ಆಲೋಚನೆಗಳನ್ನು ಹೇಳಿ ನನ್ನ ಮಾರ್ಗವನ್ನು ಸರಾಗ ಮಾಡ್ತೀಯ. ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನೀನು ಕಟಾಕ್ಷಿಸ್ತೀ. ಹಾಗೆ ಇಡೀ ಲೋಕದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ, ಸಕಾಲದಲ್ಲಿ ನಿನ್ನ ಆಲಯಕ್ಕೆ ಬರಲಿ, ಸಕಾಲದಲ್ಲಿ ನಿನ್ನನ್ನು ಎದುರು ನೋಡಲಿ, ಸಕಾಲದಲ್ಲಿ ನಿನ್ನನ್ನು ಸ್ತುತಿಸಲಿ. ಯಾಕಂದರೆ ನಿನ್ನ ಕೃಪೆ ಅಷ್ಟ ಮಟ್ಟಿಗೆ ಶ್ರೇಷ್ಠವಾಗಿದೆ. ಪ್ರತಿ ನಿನ್ನ ಭಕ್ತರ ಸುತ್ತಲೂ ನಿನ್ನ ಕೃಪೆಯನ್ನು ಇರಿಸಿ ಆವರಿಸಿ ಅವರನ್ನೆಂದು ಧೈರ್ಯವಾಗಿರಿಸಿದ್ದಿ. ಆದ್ದರಿಂದ ನೀನು
ಪ್ರತಿ ಒಬ್ಬೊಬ್ಬರ ಅಗತ್ಯತೆಗಳನ್ನು ಪೂರೈಸುವನಾದ್ದರಿಂದ ಎಲ್ಲರೊಂದಿಗೆ ನೀನು ಮಹಿಮೊಂದುಕೊಳ್ಳಬೇಕಾಗಿದೆ. ಆದ್ದರಿಂದ ನಾನು ನಿನ್ನನ್ನು ಮನಬಿಚ್ಚಿ ಕೊಂಡಾಡುತ್ತೇನೆ, ಸಂತೋಷದಿಂದ ನಿನ್ನನ್ನು ಎದುರು ನೋಡ್ತೀನಿ. ಪಶ್ಚಾತ್ತಾಪ ಪಡುವಾಗ ನನಗೆ ಕಷ್ಟವಾಗಿತ್ತು, ನನ್ನ ಪಾಪಗಳು ನನ್ನೊಳಗಿರುವಾಗ ನನಗೆ ಕಷ್ಟ ಆಗಿತ್ತು. ಈಗ ನನ್ನ ಮನಸ್ಸು, ನನ್ನ ದೇಹ, ನನ್ನ ಪ್ರಾಣ ಹಗುರವಾಗಿದೆ ಎಂಬುದಾಗಿ ದಾವೀದ ಹೇಳ್ತಾನೆ. ಈ ರೀತಿಯಲ್ಲಿ ಇವತ್ತು ನಾವು ಹೇಳಬೇಕಾಗಿದೆ. ಯಾಕಂದರೆ ನಾವು ದೇವರನ್ನು ಅರ್ತಿದ್ದೇವೆ, ನಮ್ಮ ಪಾಪಗಳು ಯಾವುದೆಂಬುದಾಗಿ ತಿಳ್ಕೊಂಡಿದ್ದೇವೆ. ನಮ್ಮ ಪಾಪಗಳಿಗೋಸ್ಕರ ದೇವರು ಶಿಲ್ಪೆ ಹೋಗಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ಪರಿಶುದ್ಧ ರಕ್ತ ಸುರಿಸಿ ನಮ್ಮನ್ನು ಶುದ್ಧ ಮಾಡಿದ್ದಾರೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಇವೆಲ್ಲ ನಮಗೆ ಗೊತ್ತಿರುವಾಗ ಮತ್ತೆ ಮತ್ತೆ ನಾವು ಪಾಪ ಮಾಡಿದವರಾಗಿ ಮತ್ತೆ ಮತ್ತೆ ಯೇಸುವನ್ನು ಶಿಲುಬೆಗೆ ಹಾಕಿದವರಾಗಿ ಅವರಿಗೆ ನೋವು ತಿನ್ನಿಸುವಾಗೆ ಅಥವಾ ದುಃಖಪಡಿಸುವಂಗೆ ನಾವಿರಬಾರದು. ಅದಕ್ಕೆ ಅಪೊಸ್ತಲರ ಕೃತ್ಯ 3:19 ಹೇಳ್ತಿದೆ, ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವಾಗೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ. ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವಾಗೆ ನೀವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಡ್ರಿ. ಪಶ್ಚಾತ್ತಾಪ ಅಂದರೆ ಆ ಒಂದು ದಿನದಲ್ಲಿ ದೇವರು ನಮ್ಮೊಳಗೆ ಬಂದರು, ಅನುದಿನ ದೇವರು ನಮ್ಮನ್ನು ನಡೆಸಿದರು. ಇಂದು ನಾವು ಕ್ರಿಸ್ತೇಸುವಿನಲ್ಲಿದ್ದು ಸಂಗೀತ ಗಾನಗಳನ್ನು ಹಾಡುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿದ್ದೇವೆ. ಆದ್ದರಿಂದ ಪ್ರತಿದಿನ ತಗ್ಗಲ್ಪಟ್ಟವರಾಗಿ, ಮುರಿಯಲ್ಪಟ್ಟವರಾಗಿ, ಚಚ್ಚಲ್ಪಟ್ಟವರಾಗಿ, ಪಶ್ಚಾತ್ತಾಪದ ಹೃದಯವುಳ್ಳವರಾಗಿ ದೇವರ ಸಮ್ಮುಖದಲ್ಲಿ ನಾವು ಬರಬೇಕಾಗಿದೆ. ಅದಕ್ಕೆ ದಾವೀದ ತನ್ನ ಎಲ್ಲ ಪಾಪವನ್ನು ಪರಿಹರಿಸಿಕೊಂಡು ಸಮಾಧಾನವಾಗಿ ಇದ್ದಾಗ ಹೇಳಿದಂಥ ಒಂದು ಅದ್ಭುತವಾದ ಮಾತು, ಸಕಾಲದಲ್ಲಿ ಭಕ್ತರೆಲ್ಲರೂ ನಿನ್ನ ಬಳಿಗೆ ಬರಲಿ. ಅದರ ಅರ್ಥ ಏನು? ಪ್ರತಿ ಒಬ್ಬನು ಪ್ರಾರ್ಥನೆಗೆ, ಸ್ತುತಿ ಸ್ತೋತ್ರಕ್ಕೆ, ವಾಕ್ಯ ಓದೋದಕ್ಕೆ, ದೇವರನ್ನು ಎದುರು ನೋಡೋದಕ್ಕೆ ಒಂದು ಸಕಾಲ ಅಥವಾ ಟೈಮ್ ಇಟ್ಕೊಳ್ಳಿ. ಮುಂಜಾನೆಯಲ್ಲೇ ದೇವರನ್ನು ಎದುರು ನೋಡೋದಕ್ಕೆ ಭಕ್ತರೆಲ್ಲರೂ ಒಂದು ಸಮಯವನ್ನು ಇಟ್ಟುಕೊಳ್ಳಿ. ಭಕ್ತರೆಲ್ಲರೂ ನೀನೇ ಸರ್ವೇಶ್ವರ ಎಂಬುದಾಗಿ ನಿನ್ನನ್ನು ಕೊಂಡಾಡಲಿ ಎನ್ನುವಂಥ ರೀತಿಯಲ್ಲಿ ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವಾಗೆ ನೀವು ಪಶ್ಚಾತ್ತಾಪಡಿರಿ ಎಂಬುದಾಗಿ ದಾವೀದ ಹೇಳ್ತಾರೆ. ಹಿತ್ಲಗಿಂದ ಅಪೊಸ್ತಲರ ಕೃತ್ಯ 3:19 ಪೌಲ ಎಲ್ಲರನ್ನು ಎಚ್ಚರಿಸ್ತಿದ್ದಾನೆ. ನಮ್ಮ ಪಾಪಗಳು ಪರಿಹಾರ ಆದಾಗನೇ ದಾವೀದ ಹೇಗೆ ತನ್ನೆಲ್ಲ ನೋವುಗಳನ್ನು ತೋಡಿಕೊಂಡು ಹಗುರವಾದನು, ಹಾಗೆಯೇ ನಾವು ಹಗುರವಾಗಲಿಕ್ಕೆ ಸಾಧ್ಯ. ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ, ಒಪ್ಪದೇ ಜೀವದಲ್ಲಿ ಹಂಗೇ ಇಟ್ಟುಕೊಂಡ್ರೆ ಅವನಿಗೆ ಶುಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ಪಾಪ ಮಾಡ್ತಾ ಇದ್ದರೆ ದೇವರಿಂದ ನಾವು ಕ್ಷಮೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಪಾಪದ ಸತ್ಯ ಗೊತ್ತಾಗಿ ಪಾಪವನ್ನು ತೆಗೆದು ಬಿಸಾಕಿ ಮತ್ತೆ ಮತ್ತೆ ಪಾಪ ಮಾಡದವರಾಗಿ ದೇವರಿಗೋಸ್ಕರ ನಾವು ಜೀವಿಸುವುದಾದರೆ ಪ್ರತಿದಿನ ದೇವರು ನಮ್ಮನ್ನು ತನ್ನ ಮಾರ್ಗದಲ್ಲಿ ತನ್ನ ವಾಕ್ಯದಂತೆ ನಡೆಸ್ತಾರೆ. ಹಾಗೆಯೇ ನಮ್ಮನ್ನು ಪರಿಶುದ್ಧ ಮಾಡುತ್ತಾ ಮಾಡುತ್ತಾ ಆತನ ಅನ್ಯೋನ್ಯತೆಯಲ್ಲಿ ಭದ್ರಪಡಿಸಿ ನಿಜವಾದಂಥ ಸಂತೋಷವನ್ನು ದೇವರು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಆ ರೀತಿಯಲ್ಲಿ ಆಗುವಾಗ ನಾವು ಕುಗ್ಗಲ್ಪಡುತ್ತೇವೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ದೇವರು ನಿಮ್ಮ ಪಾಪವನ್ನು ಅಳಿಸಿ ಬಿಡುವಾಗೆ ಪಶ್ಚಾತ್ತಾಪಡ್ರಿ ಎಂಬುದಾಗಿ ಹೇಳಿದಂಥ ವಾಕ್ಯ ನಿಜವಾಗ್ಲೂ ನಾವು ಅದೇ ರೀತಿಯಲ್ಲಿ ಪಶ್ಚಾತ್ತಾಪಡೋದಾದರೆ ಪಶ್ಚಾತ್ತಾಪ ಏನು ಮಾಡುತ್ತೆ? ಕುಗ್ಗಲ್ಪಡಿಸುತ್ತೆ, ಮುರಿಯಲ್ಪಡಿಸುತ್ತೆ, ತಗ್ಗಿಸುತ್ತೆ. ಹಾಗೆ ನಮ್ಮನ್ನು ನಾವೇ ಜಜ್ಜುವಂತೆ ಮಾಡಿ ನಮ್ಮೆಲ್ಲ ಪಾಪದ ಕ್ರಿಯೆಗಳನ್ನು ಮುಂದೆ ತರುತ್ತೆ. ಪಾಪದ ಕ್ರಿಯೆಗಳು ನಮ್ಮ ಮುಂದೆ ಬರುವಾಗ ನಾವೇನೂ ಅಲ್ಲ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಳ್ತೀವಿ. ನನ್ನದೇನೂ ಇಲ್ಲ, ಎಲ್ಲವೂ ದೇವ್ರದ್ದೇ. ದೇವರ ಮುಂದೆ ನನ್ನ ಏನು ಆಟ ನಡೆಯಲ್ಲ. ನಾನು ಕೂತುಕೊಳ್ಳುವುದು, ಏಳುವುದು, ಹೋಗುವುದು, ಬರುವುದು, ಏನೇನು ಮಾಡುತ್ತೆ ಎಲ್ಲವನ್ನು ದೇವರ ಮೇಲಿಂದ ನೋಡುತ್ತಿರೋದ್ರಿಂದ ನಂದು ದೇವರ ಮುಂದೆ ಏನೂ ಆಟ ನಡೆಯಲ್ಲ. ನನ್ನ ಜೀವಿತದಲ್ಲಿ ದೈವ ಚಿತ್ತನೇ ನೆರವೇರಬೇಕು.
ಆದ್ದರಿಂದ ನಾನು ಸದಾ ತಗ್ಗಿಸಿಕೊಳ್ಳುವಂಥ, ಮುರಿಯಲ್ಪಡುವಂಥ, ಜಜ್ಜಲ್ಪಡುವಂಥ ಮನಸ್ಸನ್ನು ದೇವರು ನನಗೆ ಈಗ ಕೊಟ್ಟಾಗೆ ಮುಂದೇನೂ ಕೊಡಲಿ ಎಂಬುದಾಗಿ ನಾನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುತ್ತೇನೆ, ಕುಗ್ಗಲ್ಪಡ್ತೇನೆ ಎಂಬುದಾಗಿ ಪಶ್ಚಾತ್ತಪಟ್ಟಂಥ ವ್ಯಕ್ತಿಯ ಹೃದಯದಲ್ಲಿ ಕಾರ್ಯವಾಗುತ್ತೆ. ಕೀರ್ತನೆ 51:17 ವಚನ, ಕುಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ, ಪಶ್ಚಾತ್ತಾಪದಿಂದ ಜಜ್ಜಲ್ಪಟ್ಟ ಮನಸ್ಸನ್ನು ನಾನು ಎಂದೂ ತಿರಸ್ಕರಿಸುವುದಿಲ್ಲ. ಕುಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ, ಪಶ್ಚಾತ್ತಾಪದಿಂದ ಜಜ್ಜಲ್ಪಟ್ಟ ಮನಸ್ಸನ್ನು ನಾನು ಎಂದೂ ತಿರಸ್ಕರಿಸುವುದಿಲ್ಲ. ದೇವರು ಹೇಳುವಂಥ ಮಾತು ದಾವೀದನ ಮೂಲಕ ಕೀರ್ತನೆ 51:17 ದಾವೀದನೇ, ನಿನ್ನ ಮನಸ್ಸು ಕುಗ್ಗಲ್ಪಟ್ಟಿದೆ, ನಿನ್ನ ಪಾಪ ಏನೆಂಬುದಾಗಿ ಅರ್ಥ ಆಯಿತು. ನೀನು ಎಲ್ಲ ಪಾಪವನ್ನು ನನ್ನಲ್ಲಿ ತೋಡಿಕೊಂಡಿದ್ದೆ, ಹರಿಕೆ ಮಾಡಿದ್ದೆ, ನಿನ್ನ ಭಾರ ಹೋಯಿತು, ದಿನವೆಲ್ಲ ನರಳುತ್ತಿದ್ದಿ ನೀನು. ಪಾಪದ ದೆಸೆಯಿಂದ ನಿನ್ನ ಭಾರ ಎಲ್ಲ ಹೋಯಿತು. ನಾನು ನಿನ್ನನ್ನು ಸಮಾಧಾನಕ್ಕೆ, ಕುಗ್ಗುವಿಕೆಗೆ, ನೀನು ಏನೂ ಅಲ್ಲ, ನಾನೇ ಸರ್ವೇಶ್ವರ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ನಿನ್ನನ್ನು ಹುಡುಕುತ್ತಾ ಇದ್ದೀನಿ, ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಮನಸ್ಸನ್ನು ನಿನ್ನ ಮನಸ್ಸಾಕ್ಷಿಯೊಂದಿಗೆ ಮಾತಾಡಿಸುತ್ತಾ ಕುಗ್ಗಿಸ್ತಿದ್ದೇನೆ. ನಿನ್ನ ಕುಗ್ಗಲ್ಪಟ್ಟಂಥ ಹೃದಯ ನನಗೆ ಇಷ್ಟ ಯಜ್ಞ, ಬೇರೇನೂ ನನಗೆ ಬೇಕಾಗಿಲ್ಲ. ನೀನು ಸಮರ್ಪಿಸುವ ಯಾವ ಕಾಣಿಕೆಯೂ ನನಗೆ ಇಷ್ಟವಾಗಿಲ್ಲ. ನಿನ್ನ ಕುಗ್ಗಲ್ಪಟ್ಟಂಥ ಹೃದಯ, ಜಜ್ಜಲ್ಪಟ್ಟಂಥ, ಮುರಿಯಲ್ಪಟ್ಟಂಥ ಹೃದಯ ನನಗೆ ಶ್ರೇಷ್ಠವಾದ ಕಾಣಿಕೆಯಾಗಿದೆ. ಈ ರೀತಿಯಲ್ಲಿ ಪಶ್ಚಾತ್ತಪಟ್ಟಂಥ ಹೃದಯವನ್ನು ನಾನು ಎಂದೂ ತಿರಸ್ಕರಿಸುವುದಿಲ್ಲ ಎಂಬುದಾಗಿ ದಾವೀದನ ಮೂಲಕ ದೇವರು ನಮಗೆ ಮಾತಾಡ್ತಿದ್ದಾರೆ ಪ್ರಿಯರೇ. ಕೀರ್ತನೆ 51:17 ವಚನದಲ್ಲಿ, ಕುಗ್ಗಲ್ಪಟ್ಟ ಹೃದಯನೇ ನನಗೆ ಇಷ್ಟ ಯಜ್ಞ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನಾನು ತಿರಸ್ಕರಿಸುವುದಿಲ್ಲ. ಪಶ್ಚಾತ್ತಪಟ್ಟು ಪಾಪವನ್ನೆಲ್ಲ ಹರಿಕೆ ಮಾಡಿದ ಮೇಲೆ ಮನಸ್ಸು ಕುಗ್ಗಲ್ಪಟ್ಟು ನಂದೇನಿಲ್ಲ, ದೇವರೇ ಸರ್ವಸ್ವ ಎಂಬುದಾಗಿ ಆ ಮನುಷ್ಯ ತಿಳ್ಕೊಂಡ ಮೇಲೆ ಕೀರ್ತನೆ 32:1-2 ವಚನ ಹೇಳುವ ಪ್ರಕಾರ ಅವನ ಪಾಪ ಅಥವಾ ದ್ರೋಹ ಪರಿಹಾರ ಆಗುತ್ತೆ, ಅವನ ಪಾಪ ಕ್ಷಮಿಸಲ್ಪಡುತ್ತೆ. ಕೀರ್ತನೆ 32:1-3 ವಚನ ನೋಡುವಾಗ, ಯಾವನ ಹೃದಯದಲ್ಲಿ ಕಪಟ ಇರುವುದಿಲ್ವೋ, ಯಾವನು ಯಥಾರ್ಥನಾಗಿರುತ್ತಾನೋ, ಯಾವನ ದ್ರೋಹ ಪರಿಹಾರವಾಗಿದೆಯೋ, ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಅವನು ಎಷ್ಟೋ ಧನ್ಯ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟ ಮರದಾಗಿರ್ತಾನೆ, ಅವನು ಫಲಿಸ್ತಾನೆ, ಅವನು ಆಶೀರ್ವಾದ ಹೊಂದುತ್ತಾನೆ, ಅವನು ಬಿಡುಗಡೆ, ಸ್ವಸ್ಥತೆ, ರಕ್ಷಣೆ, ಹಾಗೆ ಪರಲೋಕದ ಸೌಭಾಗ್ಯವನ್ನು ಹೊಂದುತ್ತಾನೆ. ಅವನಲ್ಲಿರುವಂಥ ಪಾಪ ಪರಿಹಾರ ಅವನ ನಂಬಿಕೆಯನ್ನು ವೃದ್ಧಿ ಮಾಡಿ ಶ್ರೇಷ್ಠವಾದ ಸೌಭಾಗ್ಯವನ್ನು ಕೊಡುತ್ತೆ. ಅವನ ಸುತ್ತಲೂ ದೇವರ ಕೃಪೆ ಆವರಿಸುತ್ತೆ. ಎಷ್ಟೇ ಜನರು ಕೆಡುಕು ಮಾಡಬೇಕೆಂಬುದಾಗಿ ಅವನ ಮೇಲೆ ಕಣ್ಣು ಹಾಕಿದ್ರು ಅಷ್ಟು ಸುಲಭದಲ್ಲಿ ಅವನ ಸುತ್ತಲೂ ಆವರಿಸುವಂಥ ದೇವರ ಕೃಪೆ ಅವನನ್ನು ಬಿಟ್ಟು ಕೊಡುವುದಿಲ್ಲ. ಅವನಿಗೆ ಜಯ ಜಯ ಜಯ. ಆ ರೀತಿಯಲ್ಲಿ ಅವನ ಪಾಪ ಪರಿಹರಿಸುವಂಗೆ, ದ್ರೋಹ ದೂರವಾಗುವಂಗೆ ನಾನೇ ಅವನ ಜೊತೆ ಇದ್ದು ಸಹಾಯ ಮಾಡ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತೀನಿ. ಹೀಗೆ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಕುಗ್ಗಲ್ಪಟ್ಟ ಮೇಲೆ ಅವನ ದ್ರೋಹ ಪರಿಹಾರ ಆಗುತ್ತೆ, ಪಾಪ ಕ್ಷಮಿಸಲ್ಪಡುತ್ತೆ. ಪಾಪ ಕ್ಷಮಿಸಲ್ಪಟ್ಟು ದ್ರೋಹ ಪರಿಹಾರ ಆದಾಗ ಅವನು ಯಥಾರ್ಥನಾಗಿ ಕಲ್ಮಶ ಇಲ್ಲದ ಹೃದಯದಲ್ಲಿ ಸಾಗುವಾಗ ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ಯೆಶಾಯ 66:2 ವಚನ. ನಾನು ಕಟಾಕ್ಷಿಸುವವನು ಎಂಥವನಂದರೆ, ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು. ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನನ್ನೇ ನಾನು ನನ್ನ ಕೃಪೆ ಕಟಾಕ್ಷಕ್ಕೆ ಗುರಿ ಮಾಡುತ್ತೇನೆಂಬುದಾಗಿ ದೇವರ ವಾಕ್ಯ ಹೇಳ್ತೀನಿ.
ಹಾಗಿದ್ದರೆ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಕುಗ್ಗಲ್ಪಟ್ಟ ಮೇಲೆ ತನ್ನ ಪಾಪದ ದ್ರೋಹಗಳನ್ನೆಲ್ಲ ಅಳಿಸಿ ದೂರ ಮಾಡಿಕೊಂಡು ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ದೇವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುವುದಂದರೆ ಸಾಮಾನ್ಯ ವಿಷಯ ಅಲ್ಲ. ಅವರು ನೀತಿವಂತರು, ದೇವ ಮಕ್ಕಳು ಅಥವಾ ಪರಲೋಕದ ಸ್ವಾಸ್ಥ್ಯ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಇಂದು ನಾವು ದೇವರ ಕೃಪೆಯ ಕಟಾಕ್ಷಕ್ಕೆ ಗುರಿಯಾಗಿದ್ದೇವೆ ಅಂದರೆ ನಾವು ದೇವ ಮಕ್ಕಳೇ, ಆತನ ಸ್ವಾಸ್ಥ್ಯವೇ, ಪರಲೋಕದ ಭಾಗ್ಯ ಹೊಂದಿದವರೇ. ಅದನ್ನೇ ದಾವೀದ ಈ 32ನೇ ಕೀರ್ತನೆಯಲ್ಲಿ ಹೇಳಿದ. ಪಾಪ ಪರಿಹಾರದಿಂದ ನಂಬಿಕೆ ಉತ್ಪತ್ತಿಯಾಗಿ ನಾನು ಪಡ್ಕೊಂಡಂಥ ಸೌಭಾಗ್ಯ ಎಂಥದ್ದು ಎಂಬುದಾಗಿ ಹೇಳಿ ನಾಶವಾಗುತ್ತಿರುವಂಥ ಆತ್ಮಗಳಿಗೂ ಪ್ರಾರ್ಥಿಸುತ್ತಾ ಭಕ್ತರೆಲ್ಲರೂ ಸಕಾಲದಲ್ಲಿ ಪ್ರಾರ್ಥಿಸಿ ದೇವರನ್ನು ಮಹಿಮೆ ಪಡಿಸಲಿ, ದೇವರ ಕೃಪೆಗೆ ಪಾತ್ರರಾಗಲಿ, ದೇವರನ್ನು ಆಳವಾಗಿ ಹುಡುಕಲಿ, ಸೌಭಾಗ್ಯ ಹೊಂದಲಿ ಎಂಬುದಾಗಿ ಹೇಳಿದ. ಇವತ್ತು ಆ ಸೌಭಾಗ್ಯವನ್ನು ಹೊಂದಿದಂಥ ದೇವ ಮಕ್ಕಳಾಗಿದ್ದೇವೆ ನಾವು. ಕೃಪೆ ಕಟಾಕ್ಷಕ್ಕೆ ಗುರಿಯಾದ ಮೇಲೆ ಯೆಶಾಯ 66 ವಚನದಲ್ಲಿ ನಾನು ಕಟಾಕ್ಷಿಸುವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡು. ದೇವರ ಕಟಾಕ್ಷಕ್ಕೆ ಗುರಿ ಆಗುವಾಗ ನಾವು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ಭಯಪಡ್ತೀವಿ. ಆ ಪ್ರಕಾರನೇ ನಾವು ಸಾಗಬೇಕೆಂಬುದಾಗಿ ತೀರ್ಮಾನಕ್ಕೆ ಬರ್ತೀವಿ. ದೇವರಷ್ಟು ಸುಲಭದಲ್ಲಿ ನಮ್ಮನ್ನು ಎಡಕ್ಕೆ ಬಲಕ್ಕೆ ತಿರುಗಿಸಲಿಕ್ಕೆ ಬಿಡಲ್ಲ. ಪ್ರತಿ ಹಂತದಲ್ಲೂ ದೇವರ ಸಹಾಯ ನಮ್ಮ ಮೇಲೆ ಹೇರಳವಾಗಿರುತ್ತೆ. ದೇವರು ನಮ್ಮನ್ನು ಮಗನೇ ಮಗಳೇ ಹೀಗೆ ಹಾಗೆ ಎಂಬುದಾಗಿ ಉಪದೇಶ ಮಾಡ್ತಾನೇ ಇರ್ತಾರೆ, ಮಾರ್ಗವನ್ನು ತೋರ್ಪಡಿಸ್ತಾನೆ ಇರ್ತಾರೆ, ಆ ವಿಷಯದಲ್ಲಿ ನಮ್ಮನ್ನು ನಡೆಸ್ತಾನೆ ಇರ್ತಾರೆ. ಪಶ್ಚಾತ್ತಪಟ್ಟಂಥ ಮನುಷ್ಯರು, ಇದಕ್ಕೆ ದಾವೀದನಿಗೆ ಒಂದು ಸುಂದರವಾದ ದೃಷ್ಟಾಂತ. ಯೋನ 3ನೇ ಅಧ್ಯಾಯ 1ರಿಂದ 10ನೇ ವಚನ. ಯೋನನಿಗೆ ದೇವರು 40 ದಿವಸ ಆದ ಮೇಲೆ ಈ ನಿನವೆ ಪಟ್ಟಣ, ಈ ದೇಶ ಕೆಡಲಿಕ್ಕಿದೆ ಎಂಬುದಾಗಿ ಸಾರಿ ಹೇಳು ಅಂತ ಕಳಿಸ್ತಾರೆ. ಯೋನ ನಂಬಿಕೆಯಿಂದ ಬಂದು ನಿನವೆ ಪಟ್ಟಣಕ್ಕೆ ಸಾರಿ ಹೇಳ್ತಿದ್ದಾನೆ. ದೇವರು ಹೇಳಿದರು, ದೇವರು ನುಡಿದ್ರು, 40 ದಿವಸ ಆದ ಮೇಲೆ ಈ ನಿನವೆ ಪಟ್ಟಣ ಕೆಡಲಿಕ್ಕಿದೆ, ನಿಮ್ಮ ಅಪರಾಧಗಳು ಹೆಚ್ಚಾಗಿವೆ, ದೈವ ಕೋಪ ಶಿಕ್ಷೆ ಉಂಟಾಗುತ್ತಿದೆ, ಎಚ್ಚೆತ್ತುಕೊಳ್ಳ್ರಿ ಎಂಬುದಾಗಿ ಯೋನ ನಿನವೆ ಪಟ್ಟಣಕ್ಕೆ ದೇವರ ಚಿತ್ತಾನುಸಾರವಾಗಿ ಪ್ರವಾದನೆ ಹೇಳ್ತಾನೆ. ಅಂಥ ಟೈಮಲ್ಲಿ ಅಲ್ಲಿ ಅವರು ಯಾರೂ ಸಿಟ್ಟುಗೊಂಡಿಲ್ಲ. ಬೇರೆ ಯಾರಾದರೂ ಅಲ್ಲಿಯ ರಾಜ ಈ ರೀತಿಯ ನ್ಯೂಸ್ ಬರುವಾಗ, ನಾನು ಕಟ್ಟಲ್ಪಟ್ಟಂಥ ನನ್ನ ದೇಶ, ನನ್ನ ರಾಜ್ಯ, ನಾನಿದನ್ನು ಎಲ್ಲ ರೀತಿಯಲ್ಲಿ ನೋಡಿದ್ದೇನೆ, ಪಾಪಗಳಿರ್ಬೋದು, ಜನರು ಅಲ್ಲೋಲ ಕಲ್ಲೋಲವಾಗಿರ್ಬೋದು, ಆದರೆ ನನ್ನ ಜನರು, ನನ್ನ ಪಟ್ಟಣ 40 ದಿವಸ ಆದಮೇಲೆ ಕೆಡಲಿಕ್ಕಿದೆ ಎಂಬುದಾಗಿ ನೀನು ನಿನ್ನ ಮನುಷ್ಯ ಜ್ಞಾನದಿಂದ ಹೇಳ್ತೀಯಾ ಅಥವಾ ದೇವರ ಪ್ರೇರೇಪಣೆಗೆ ಹೇಳ್ತೀಯಾ ಎಂಬುದಾಗಿ ಸಿಟ್ಟುಕೊಳ್ಬೋದು, ಬೈಬೋದು. ಆದರೆ ಅಲ್ಲಿಯ ಅರಸ ಬೈಲಿಲ್ಲ, ಸಿಟ್ಟುಕೊಂಡಿಲ್ಲ. ಈತ ದೇವ ಮನುಷ್ಯ ಎಂಬುದಾಗಿ ತನ್ನನ್ನು ತಗ್ಗಿಸಿಕೊಂಡು, ದೇವರೇ, ನಾನು ಸಾಕಿ ಬೆಳೆಸಿದಂಥ ನನ್ನ ರಾಜ್ಯ, ನನ್ನ ದೇಶ ಹಾಳಾಗೋದು ಬೇಡ, ನೀನು ನನಗೆ ಸಹಾಯ ಮಾಡಿ ಎಂಬುದಾಗಿ ದೇವರ ಮೊರೆ ಹೋದರು. ಮೊರೆ ಹೋಗೋದು ಮಾತ್ರವಲ್ಲ, ಪಶ್ಚಾತ್ತಪಟ್ಟುಕೊಂಡು ದೀನ ಮನಸ್ಸಿನಿಂದ ದೇವರ ಹತ್ರ ಪ್ರಾರ್ಥಿಸಲಿಕ್ಕೆ ಶುರು ಮಾಡಿದ. ಪ್ರಾರ್ಥಿಸುವಾಗ, ಹೀಗೆ ಇದ್ದರೆ ಸಾಲದು, ನಮ್ಮ ದೇಶದ ಅಪರಾಧಗಳು, ನನ್ನ ಜನರ ಅಪರಾಧಗಳು ದೊಡ್ಡದಾಗಿದೆ ಎಂಬುದಾಗಿ ಯೋನನ ಮೂಲಕ ದೇವರು ನನಗೆ ತಿಳಿಸಿರುವಾಗ, ನಾನು ಈ ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಅದಕ್ಕೆ ಯೋಗ್ಯನೋ ಇಲ್ಲ, ಇದನ್ನು ತೆಗೆದು ಬಿಸಾಕಿ ಗೋಣಿ ತಟ್ಟನ್ನು ಕಟ್ಟಿಕೊಂಡು, ಗೋಣಿ ತಟ್ಟು ಪಾಪಕ್ಕೆ ಅಥವಾ ಪಶ್ಚಾತ್ತಾಪಕ್ಕೆ ಒಂದು ಮೂಲ. ಹೀಗೆ ಗೋಣಿ ತಟ್ಟನ್ನು ಕಟ್ಟಿಕೊಂಡು
ನಿಲುವಂಗಿಯನ್ನು ತೆಗೆದು ಬಿಸಾಕಿ ಪಶ್ಚಾತ್ತಪಡುತ್ತಾ ತಾನು ಮಾತ್ರ ಅಲ್ಲ, ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ರಾಜಾಜ್ಞೆ ಹೊರಡಿಸಿ ಇವತ್ತಿನಿಂದ ನಾವೆಲ್ಲರೂ ಪಶು ಮಂದೆ ನಮ್ಮಲ್ಲಿರುವ ಪ್ರಾಣಿಗಳು ಮಾತ್ರವಲ್ಲ, ಚಿಕ್ಕವರಿಂದ ದೊಡ್ಡವರ ತನಕ ಉಪವಾಸ ವ್ರತಗಳನ್ನು ಗೊತ್ತು ಮಾಡೋಣ. ದೇವರು ನಮ್ಮ ಮೊರೆಗೆ ಕಿವಿಗೊಟ್ಟು ನಮಗೆ ಬರಬೇಕಾದಂಥ ಕೇಡನ್ನು ದೂರ ಮಾಡಬಹುದು. ಈ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೋಣ, ಎಲ್ಲರೂ ಉಪವಾಸ ಮಾಡೋಣ, ಎಲ್ಲರೂ ದೇವರಿಗೆ ಮೊರೆ ಇಡೋಣ, ನಮ್ಮ ದೇಶವನ್ನು ಕಾಪಾಡಿಕೊಳ್ಳೋಣ ಎನ್ನುವಂಥ ರೀತಿಯಲ್ಲಿ ಅಲ್ಲಿಯ ನಿನವೆ ಪಟ್ಟಣದ ಅರಸ ಒಂದು ಒಳ್ಳೆಯ ಉದ್ದೇಶ ಹಾಕಿ ದೇವರನ್ನು ಮೊರೆ ಹೋದಾಗ ಅವರಿಗೆ ಬರಬೇಕಾದಂಥ ಕೇಡು ತಪ್ಪಿತು ಎಂಬುದಾಗಿ ಯೋನನ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಅಂಥ ಟೈಮಲ್ಲಿ ಪ್ರವಾದನೆ ಹೇಳಿದಂಥ ಯೋನನಿಗೆ ಬೇಸರವಾಗಬಹುದು, ದೇವರು ಹೇಳಿದ್ದೊಂದು ಮಾಡಿದ್ದು ಒಂದು ಅಂತ. ಆದರೆ ಯೋನನಿಗೆ ದೇವರು ಹೇಳ್ತಿದ್ದಾರೆ, ಇಷ್ಟು ದೊಡ್ಡ ಜನರನ್ನು ಪಟ್ಟಣವನ್ನು ನೋಡಲ, ನಿನ್ನನ್ನು ನೋಡಲ, ಇವರೆಲ್ಲರೂ ಸಂರಕ್ಷಣೆ ಹೊಂದುವುದು ಅಥವಾ ರಕ್ಷಣೆ ಹೊಂದುವುದು ನಿನಗೆ ಬೇಕಾದದ್ದು. ಆದ್ದರಿಂದ ನೀನು ಸಮಾಧಾನವಾಗಿರು ಎಂಬುದಾಗಿ ಯೋನನಿಗೂ ಹೇಳಿ ಈ ಒಂದು ನಿನವೆ ಪಟ್ಟಣವನ್ನು ದೇವರು ಅಲ್ಲಿ ಸಂರಕ್ಷಿಸಿ ಬರಬೇಕಾದಂಥ ಕೇಡನ್ನು ತಪ್ಪಿಸಿದರು. ಇದು ನಿಜವಾದಂಥ ಪಶ್ಚಾತ್ತಾಪದ ಲಕ್ಷಣ. ತಮ್ಮನ್ನು ತಿವಿಸಿಕೊಂಡು ಉಪವಾಸ ಮಾಡಿದ್ರು, ಒಗ್ಗಟ್ಟಾದರು, ದೇವರಿಗೆ ಮೊರೆ ಇಟ್ಟರು, ದೀನತ್ವಕ್ಕೆ ಬಂದರು. ನಾವು ಏನೂ ಅಲ್ಲ, ದೇವರ ಕಾರ್ಯನೇ ನಮ್ಮಲ್ಲಿ ನೆರವೇರಬೇಕು, ನಮ್ಮ ದೇಶ ಉಳಿಬೇಕು ಅನ್ನುವಂಥ ರೀತಿಯಲ್ಲಿ ಪಶ್ಚಾತ್ತಾಪಟ್ಟರು. ಆಗ ದೇವರು ಮಾಡಿದ ಕಾರ್ಯ ಏನು? ಅದ್ಭುತವಾಗಿ ಬರಬೇಕಾದಂಥ ಕೇಡು ದೂರವಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೀವಿ. ಇದು ನಿಜವಾದ ಪಶ್ಚಾತ್ತಾಪಕ್ಕೆ ಒಂದು ದೃಷ್ಟಾಂತ. ಪಶ್ಚಾತ್ತಾಪದಿಂದ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತಾನೆ, ಇದರಲ್ಲಿ ದೈವ ಕಾರ್ಯ ಮೌನವಾಗಿ ಹೇಗೆ ನಡೆಯುತ್ತೆ. ಪಶ್ಚಾತ್ತಾಪ ಪಡಲೇಬೇಕು. ಪಶ್ಚಾತ್ತಾಪ ಪಡದಿದ್ದರೆ ನಮಗೆ ಉಳಿಗಾಲ ಇಲ್ಲ. ಯಾಕಂದರೆ ಶಿಲುಬೆಯಲ್ಲಿ ನಮ್ಮ ಪಾಪ ದ್ರೋಹದ ನಿಮಿತ್ತ ಯೇಸುಸ್ವಾಮಿ ತನ್ನ ಪ್ರಾಣ ಕೊಡುವಷ್ಟು ಪರಿಶುದ್ಧ ರಕ್ತವನ್ನು ಚೆಲ್ಲುವಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಇವತ್ತು ಕೋಳಿ, ಕುರಿ, ಮೇಕೆಗಳ ರಕ್ತದಿಂದ ಮುಗ್ಧ ಪಾಪ ಇಲ್ಲದ ಆ ಪ್ರಾಣಿಗಳ ರಕ್ತದಿಂದ ಮನುಷ್ಯನ ಪಾಪ ಪರಿಹಾರ ಅಲ್ಲ. ನಮಗೋಸ್ಕರ ಕರ್ತನಾದ ಯೇಸು ಶಿಲುಬೆಯಲ್ಲಿ ಜೀವ ಕೊಟ್ಟು ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮನ್ನು ಪಾವನ ಮಾಡಿದ್ದಾರೆ. ಒಂದೇ ಸಲ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು, ಒಂದೇ ಸಲ ನಮ್ಮನ್ನು ಪಾವನ ಮಾಡಿದ್ದು ಎಂದು ನಾವು ದೇವರನ್ನು ಅರಿತ ಮೇಲೆ ಮತ್ತೆ ರಕ್ತ ಸುರಿಸಿ ಆ ರಕ್ತದಿಂದ ನಮ್ಮನ್ನು ಪಾವನ ಮಾಡೋದು ಬೇಕಾಗಿಲ್ಲ. ಆ ರಕ್ತದ ಮಹತ್ವವನ್ನು ತಿಳ್ಕೊಂಡು ನಂಬಿಕೆಯಲ್ಲಿ ಸಾಗಿ ದೇವರಿಗೆ ಪಶ್ಚಾತ್ತಾಪಪಟ್ಟುಕೊಂಡು ನಮ್ಮ ಮನಸ್ಸನ್ನು ಬೇರೆ ಮಾಡಿಕೊಂಡು ದೇವರಿಗೋಸ್ಕರ ಜೀವಿಸುವಾಗ ನಾವು ದೇವ ಮಕ್ಕಳು, ನಾವು ದೇವರ ಗುರುತುಗಳು. ಇವತ್ತು ಕ್ರಿಶ್ಚಿಯನ್ಸ್ ಅಥವಾ ದೇವರನ್ನು ತಿಳಿದಿದ್ದೇನೆ, ಬೈಬಲನ್ನು ತಿಳಿದಿದ್ದೇನೋ ಅನ್ನೋರು ಎಷ್ಟೋ ಜನ ಇದ್ದಾರೆ. ದೇವರಿಗೆ ಲೋಕರೀತಿಯ ಕ್ರಿಶ್ಚಿಯನ್ಸ್ ಆಗಬೇಕಾಗಿಲ್ಲ, ಮತದ ಕ್ರೈಸ್ತರಾಗಿ ಜೀವಿಸಬೇಕಾಗಿಲ್ಲ. ದೇವರಿಗೆ ಬೇಕಾದದ್ದು ಭಯಭಕ್ತಿಯ ಜೀವಿತ, ನೀತಿಯ ಜೀವಿತ, ತಮ್ಮನ್ನು ತಗ್ಗಿಸಿಕೊಂಡು ದೇವರ ಪಾದ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ದೇವರನ್ನು ದೃಷ್ಟಿಸುವಂಥ ಜೀವಿತ ಬೇಕಾಗಿದೆ. ಈ ಲೋಕದ ಅಂತ್ಯದವರೆಗೂ, ನನ್ನ ಜೀವಿತದ ಶ್ವಾಸವಿರುವವರೆಗೂ ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧನಾಗಿ ಜೀವಿಸ್ತೇನೆ ಎನ್ನುವಂಥ ತೀರ್ಮಾನ ಬರುವುದು ಬೇಕಾಗಿದೆ. ಅಂಥವರನ್ನೇ ದೇವರು ತನ್ನ ಮಕ್ಕಳೆಂಬುದಾಗಿ ಆರಿಸಿಕೊಂಡದ್ದು. ಅಂಥವರೇ ದೇವರ ಸ್ವಾಸ್ಥ್ಯ, ಪರಲೋಕದ ಸೊತ್ತು. ಅಂಥವರ ಹೆಸರು ಪರಲೋಕದಲ್ಲಿ ಬರೆಯಲ್ಪಡುತ್ತೆ. ಅಂಥವರನ್ನು ದೇವರು ತನ್ನ ಕೃಪೆ ಕಟಾಕ್ಷದಿಂದ ದೃಷ್ಟಿಸ್ತಾರೆ. ಅಂಥವರು ಮುರಿಯಲ್ಪಡ್ತಾರೆ. ನಮ್ಮದೇನೋ ಇಲ್ಲ, ಎಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ ಕರ್ತನಾದ ಯೇಸು ಪರಮಾತ್ಮ ಯೆಹೋವ ಸರ್ವೇಶ್ವರನಲ್ಲೇ ಇರುವುದೆಂಬುದಾಗಿ ಆಳವಾಗಿ ತಿಳ್ಕೊಳ್ತಾರೆ.
ಅವರಿಗೆ ಮೆಚ್ಚುಗೆಯಾಗಿ ಸಾಗಬೇಕೆನ್ನುವಂಥ ತೀರ್ಮಾನಕ್ಕೆ ಬರುತ್ತಾರೆ. ಹೀಗೆ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾನೆ, ದೇವರ ಮಹಿಮೆಗೋಸ್ಕರ ಯಾವ ರೀತಿಯಲ್ಲಿ ಮಾರ್ಪಾಡು ಹೊಂದುತ್ತಾನೆ, ದೇವರು ಆತನನ್ನು ಹೇಗೆ ತನ್ನ ಕೃಪೆಯಿಂದ ನಡೆಸಿ ಮಹಿಮಂದುಕೊಳ್ಳಬೇಕು, ಅನೇಕರನ್ನು ಇವರ ಮೂಲಕ ಗೆದ್ದುಕೊಳ್ಳಬೇಕೆಂಬುದಾಗಿ ಚಿತ್ತ ಅಥವಾ ಉದ್ದೇಶ ಮಾಡುತ್ತಾರೆ. ಇದನ್ನು ನಾವು ಇಂದು ಧ್ಯಾನಿಸೋಣ ಪ್ರಿಯರೇ. ಮೊದಲನೇದಾಗಿ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ದೀನತ್ವಕ್ಕೆ ಬರ್ತಾನೆ. 1 ಅರಸು 21-27 ನಾವು ನೋಡುವಾಗ 1 ಅರಸು 21ನೇ ಅಧ್ಯಾಯ 27ನೇ ವಚನದಲ್ಲಿ ಅಹಾಬ ಭಯಂಕರ ಗರ್ವದ ವ್ಯಕ್ತಿ, ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗರ್ವ, ಕೊಲೆಗಾರ, ಮೋಸಗಾರ, ನೀಚ ವ್ಯಕ್ತಿ. ಒಂದು ದಿವಸ ಎಲಿಯನ ಮೂಲಕ ದೇವರು ಯಾವ ಜಾಗದಲ್ಲಿ ಯಾರ ರಕ್ತ ಸುರಿಸಿದೆಯೋ ಅದೇ ಜಾಗದಲ್ಲಿ ನಿನ್ನ ರಕ್ತ ಸುರಿಯಲ್ಪಡುವುದೆಂಬುದಾಗಿ ಹೇಳಿದಾಗ ಈತನು ಕಂಪ್ಲೀಟ್ ಮಾರ್ಪಾಡು ಹೊಂದುತ್ತಾನೆ. ಇವನು ನಿಜವಾಗ್ಲೂ ದೇವ ಮನುಷ್ಯನೇ, ನನ್ನ ಗುಟ್ಟು ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನಾನು ಗರ್ವ ಪಡ್ತಿದ್ದೆ. ಈತನಿಗೆ ಗೊತ್ತಾಯ್ತಂದರೆ ಈತನು ದೇವ ಮನುಷ್ಯ ಎಂಬುದಾಗಿ ಎಲಿಯನ ಬಗ್ಗೆ ಅಹಾಬ ಭಯಪಟ್ಟುಕೊಂಡು ನಾನೇನು ಮಾಡಬೇಕು, ಪಶ್ಚಾತ್ತಪಡಬೇಕು, ದೇವರ ಮುಂದೆ ನನ್ನದೆಲ್ಲವನ್ನು ತೋಡಿಕೊಳ್ಬೇಕೆಂಬುದಾಗಿ ತೀರ್ಮಾನಕ್ಕೆ ಬಂದು ಅಹಾಬ ದೇವರ ಮುಂದೆ ದೀನತ್ವದಿಂದ ತಗ್ಗಿದ ಹೃದಯದಿಂದ ಪ್ರಾರ್ಥಿಸಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಬರಬೇಕಾದಂಥ ಕೇಡು ತಪ್ಪುತ್ತೆ, ಅವರ ಮಗನ ಕಾಲಕ್ಕೆ ಬರುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ 1 ಅರಸು 21-27 ನಾವು ನೋಡಬಹುದು. ಹಾಗೆ 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯದಲ್ಲಿ 1ರಿಂದ ಕೆಲವು ವಚನ ಓದುವಾಗ ಮತ್ತು 32ನೇ ಅಧ್ಯಾಯ 2 ಪೂರ್ವಕಾಲ ವೃತ್ತಾಂತ 33ರಲ್ಲಿ 1ರಿಂದ ಕೆಲವು ವಚನ, ಹಾಗೆ 32ನೇ ಅಧ್ಯಾಯದಲ್ಲಿ 2 ಪೂರ್ವಕಾಲ ವೃತ್ತಾಂತ 32 24ನೇ ವಚನದಿಂದ ಕೆಲವು ನೋಡುವಾಗ ಅಲ್ಲಿ ಹಿಜ್ಕೀಯನ ಬಗ್ಗೆ, ಮನಸ್ಸೆಯ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಇವರು ಸಮೇತ ಮಹಾಗರ್ವಿಷ್ಠರು, ದೇವಾಲಯವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಶಕುನ ಕೇಳುವುದು, ಕಣಿ ಕೇಳುವುದು, ಬೇತಾಳಿಕರನ್ನು ನಿಲ್ಲಿಸುವುದು, ದೇವರು ಇಷ್ಟಪಡದ ಸಂಗತಿಗಳಲ್ಲಿ ಸಂತೋಷಿಸುವುದು, ಇದು ದೇವಾಲಯದಲ್ಲಿ ಮಾಡಿ ದೇವರಿಗೆ ಕೋಪ ಎಬ್ಬಿಸ್ತಿದ್ದಂಥ ವ್ಯಕ್ತಿಗಳು ಹಿಜ್ಕೀಯ ಮತ್ತು ಮನಸ್ಸೆ. ದೇವರಿಗೆ ಕೋಪ ಎಬ್ಬಿಸುವಾಗ ದೇವರು ಸುಮ್ಮನೆ ಇರ್ತಾರ? ಅಷ್ಟು ಸುಲಭದಲ್ಲಿ ಬಿಡಲ್ಲ. ನನ್ನ ಮುಂದೆ ಚೆಲ್ಲಾಟ ಆಡುವ ನೀನ್ಯಾರು? ನನ್ನ ಸೃಷ್ಟಿ ನೀನು, ನಾನು ನಿನಗೆ ಈ ಅರಸು ಪಟ್ಟವನ್ನು ಕೊಟ್ಟದ್ದು. ನೀನಿವತ್ತು ಅರಸುತನದಲ್ಲಿ ಇರಬೇಕಿದ್ರೆ ನನ್ನ ಕೃಪೆ, ನನ್ನ ಆಶೀರ್ವಾದ, ಇವತ್ತು ನನ್ನನ್ನೇ ಅಲ್ಲಾಡಿಸ್ತಿದ್ದೆ ಅಂದರೆ ನಿನ್ನನ್ನು ಹೆಂಗೆ ಅಲ್ಲಾಡಿಸ್ಬೇಕೆಂಬುದಾಗಿ ನನಗೆ ಗೊತ್ತಿದೆ ಎಂದು ಅಶ್ಶೂರದ ಸೇನಾಧಿಪತಿಗಳನ್ನೆಲ್ಲ ಇವರ ವಿರುದ್ಧವಾಗಿ ಕಳಿಸ್ತಾರೆ. ದೇವರು ಭಯಂಕರವಾದ ಶಿಕ್ಷೆಯನ್ನು ಅನುಗ್ರಹಿಸ್ತಾರೆ. ಈಗಲಾದರೂ ನೀನು ತಗ್ಗುತ್ಯಾ ಎಂಬುದಾಗಿ ದೇವರು ಟೆಸ್ಟ್ ಮಾಡುವಾಗ ಮನಸ್ಸೆ ಮತ್ತು ಹಿಜ್ಕೀಯ ಬಹಳವಾಗಿ ತಗ್ಗಿಸಿಕೊಂಡಂಥ ವ್ಯಕ್ತಿಗಳೆಂಬುದಾಗಿ 2 ಪೂರ್ವ ವೃತ್ತಾಂತ ಕಾಲ 33ನೇ ಅಧ್ಯಾಯ 32ನೇ ಅಧ್ಯಾಯದಲ್ಲಿ ಹಿಜ್ಕೀಯನ ಬಗ್ಗೆ, 33ನೇ ಅಧ್ಯಾಯದಲ್ಲಿ ಮನಸ್ಸೆ ಬಗ್ಗೆ ಬಹಳವಾಗಿ ತಗ್ಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ತಿರುಗಿ ಅರಸು ಪಟ್ಟಕ್ಕೆ ದೇವರು ಆಶೀರ್ವಾದ ಮಾಡುತ್ತಾರೆ ಎಂಬುದಾಗಿ ಅಲ್ಲಿ ನಾವು ಕಾಣ್ಬೋದು. ದೇವರನ್ನು ಅಲ್ಲಗಳೆಯುತ್ತಾ, ಕಣಿ ಕೇಳುತ್ತಾ ದೇವರಿಗೆ ದ್ರೋಹ ಮಾಡಿದಂಥ ಇವರುಗಳು ದೇವರ ಒಂದು ಕೋಪ ಎಬ್ಬಿಸಿದಂಥ, ದೇವರಿಗೆ ಕೋಪ ಎಬ್ಬಿಸಿದಂಥ ಇವರುಗಳಿಗೆ ದೇವ ಶಿಕ್ಷೆ ಆಗುವಾಗ ಸಂಪೂರ್ಣ ತಗ್ಗಿಸಿಕೊಂಡು, ಹಾಗಿದ್ದರೆ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಮೊದಲನೇದಾಗಿ ಬರುವಂಥದ್ದು ದೀನತ್ವಕ್ಕೆ, ತಗ್ಗಿಸುವಿಕೆಗೆ.
ಮನಸ್ಸೆ, ಎಜಿಕಿಯ, ಅಹಾಬ, ಗರ್ವಿಷ್ಠರು ಕಂಪ್ಲೀಟ್ ತಗ್ಗಿಸ್ಕೊಂಡ್ರು. ತಿರುಗಿ ಬರಬೇಕಾದಂಥ ಕೇಡುಗಳನ್ನು ದೂರ ಮಾಡಿಕೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾದರು. ಅಹಾಬನಿಗೆ ನಿನ್ನ ಮಗನ ಕಾಲಕ್ಕೆ ಬರುತ್ತೆ, ನಿನಗೀಗ ಇಲ್ಲ ಎಂಬುದಾಗಿ ದೇವರು ಹೇಳಿದರು. ಅವನು ಮಗನ ಕಾಲಕ್ಕೂ ಬೇಡ ಎಂಬುದಾಗಿ ಉದ್ದಕ್ಕೂ ಪ್ರಾರ್ಥಿಸುತ್ತಾ ಯಾಕೋಬನಾಗಿ ದೇವರನ್ನು ಗಟ್ಟಿ ಹಿಡಿತಿದ್ರೆ ಮಗನ ಕಾಲಕ್ಕೂ ಬರ್ತಿರಲಿಲ್ಲ. ಮಗ ಸಮೇತ ಸುಂದರವಾಗಿ ದೇವರ ಮಹಿಮೆಗೋಸ್ಕರ ಪ್ರಜ್ವಲಿಸ್ತಿದ್ದ. ಆವತ್ತು ಅದನ್ನು ದೇವರವರಿಗೆ ನೆನಪಿಗೆ ತರಲಿಲ್ಲ. ಯಾಕಂದರೆ ಅವನ ಪಾಪ ಘೋರವಾಗಿತ್ತು. ಅವನು ಕೊಲೆಗಾರನಾಗಿದ್ದ. ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಎಂಬುದ ಮೆರೀತಿದ್ದ. ಆದರೆ ಯಾವಾಗ ಎಲಿಯನಿಗೆ ಅವನ ಗುಟ್ಟು ಗೊತ್ತಾಯಿತು ಆವಾಗ ತಗ್ಗಲ್ಪಟ್ಟ. ದೀನತ್ವದಿಂದ ದೇವರಿಗೆ ಮೊರೆ ಹೋದ. ಅದಕ್ಕೆ ದೇವರು ಕರುಣಿಸಿದರು. ಆದರೆ ಅವನ ಪಾಪ ಅವನ ವಂಶವನ್ನು ಬೆನ್ನಟ್ಟಿಕೊಂಡು ಬಂತು. ಇಂದು ಎಷ್ಟೋ ಕುಟುಂಬಗಳಲ್ಲಿ ಬೆನ್ನಟ್ಟಿಕೊಂಡು ಬರುವಂಥ ದೋಷಗಳು, ಪಾಪಗಳು, ಶಾಪಗಳಿದ್ದಾವೆ. ಅದರಿಂದ ದೂರವಾಗಬೇಕು. ಪ್ರತಿನಿತ್ಯ ಸ್ವಾಮಿ ನನ್ನ ಶಾಪವನ್ನು ತೆಗೆದಕ್ಕೋಸ್ಕರ ಮುಳ್ಳಿನ ಕಿರೀಟ ಹೊಂದಿದ್ದಿ ಅಥವಾ ಕ್ರೂಜೆಯಲ್ಲಿ ನಿನ್ನ ನೀನೇ ತೂಗಾಡಿಸಿಕೊಂಡಿ. ನನ್ನ ದೋಷ ಪಾಪವನ್ನೆಲ್ಲ ಪರಿಹರಿಸೋದಕ್ಕೋಸ್ಕರ ರಕ್ತ ಸುರಿಸಿ ನನ್ನನ್ನು ಪಾವನ ಮಾಡಿದ್ದಿ. ನನ್ನ ಕುಟುಂಬವನ್ನು ಅಂಟಿಕೊಂಡು ಬರುವಂಥ ದೋಷ, ಪಾಪ, ಶಾಪಗಳು ಯಾವುದೇ ಇರಲಿ ಸರ್ವನಾಶವಾಗಲಿ. ಇದೇ ನಮ್ಮ ಪೀಳಿಗೆಗೆ ಸ್ಟಾಪ್ ಆಗಲಿ. ಇದು ಮುಂದೆ ಅಬ್ಬರಿಸಿಕೊಂಡು ಬಾರದಾಗಿ ನಮಗೆ ನೀನು ಸಹಾಯ ಮಾಡಿ ಎಂಬುದಾಗಿ ಪ್ರತಿ ದಿನ ನಾವು ಬೇಡಿದ್ದೆ. ಆದರೆ ಖಂಡಿತ ನಮ್ಮನ್ನು ಬೆನ್ನಟ್ಟಿಕೊಂಡು ಬರುವ ಶಾಪ, ದೋಷ, ಪಾಪಗಳು ಕಂಪ್ಲೀಟ್ ದೂರ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಅಹಾಬನಿಗೆ ದೇವರ ಆವೇಶದಲ್ಲಿ ಮನವರಿಕೆ ಮಾಡಿಲ್ಲ. ಕಾರಣ ಅವನು ಕೊಲೆಗಾರನಾಗಿದ್ದ, ಅನೇಕರ ರಕ್ತವನ್ನು ಸುರಿಸಿದವನಾಗಿದ್ದ. ಅದಕ್ಕೆ ನಿನ್ನ ಮಗ ಅದನ್ನೆಲ್ಲ ಕಷ್ಟ ಅನುಭವಿಸುವಾಗ ನೀನು ಮಾಡಿದ ತಪ್ಪು ನಿನಗೆ ಜ್ಞಾಪಕ ಬರ್ಬೋದು. ನಿನ್ನಿಂದ ಎಷ್ಟು ಜನ ಉಸಿರು ನನ್ನ ಕಡೆಗೆ ಹಾಕಿದ್ದಾರೆ. ಸ್ವಾಮಿ ಇವನನ್ನು ನೋಡು ಎಂಬುದಾಗಿ ಎಷ್ಟು ಜನ ನಿನ್ನ ಚಿತ್ರಹಿಂಸೆಗೆ ನನ್ನನ್ನು ಬೇಡಿದ್ದಾರೆ, ನನ್ನ ಮೊರೆ ಹೋಗಿದ್ದಾರೆ. ಸ್ವಾಮಿ ಎಲ್ಲಿದ್ದಿ, ನೀತಿ ಎಲ್ಲಾಯಿತು, ಸತ್ಯ ಎಲ್ಲೋಯ್ತು ಎಂಬುದಾಗಿ ಎಷ್ಟು ಜನ ಆರ್ಭಟಿಸಿದ್ದಾರೆ, ಉಸಿರು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೀನು ನಿನ್ನ ಮಗನ ಕಾಲದಲ್ಲಿ ಅದನ್ನೆಲ್ಲ ನೋಡಬೇಕೆಂಬುದಾಗಿ ದೇವರು ಅವನಿಗೆ ಆ ಟೈಮಲ್ಲಿ ಮನವರಿಕೆ ಮಾಡಿಲ್ಲ. ಅವನಿಗೆ ಮಾತ್ರ ಪಶ್ಚಾತ್ತಾಪದ ಹೃದಯ ಕೊಟ್ಟರು. ಇವತ್ತು ನಮಗೆ ಆ ವಿಷಯದಲ್ಲಿ ವಿಶಾಲವಾಗಿ ಮನವರಿಕೆ ಮಾಡುವಂಗೆ ದೇವರು ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಸಂತಾನ, ನಮ್ಮ ಸಂತತಿ ದೇವರ ಆತ್ಮವನ್ನು ನೆಲೆಗೊಳಿಸಬೇಕು, ಆಶೀರ್ವಾದ ಹೊಂದಬೇಕು, ಪರಲೋಕ ಸೇರಬೇಕು. ಇದು ನಮ್ಮ ದೊಡ್ಡ ಪ್ರಾರ್ಥನೆಯಾಗಬೇಕು. ಹಾಗೆ ನಮ್ಮ ಸುತ್ತಮುತ್ತಲಿನ ಏರಿಯಾ, ನಮ್ಮ ತಾಲೂಕು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶ, ಹಾಗೆಲ್ಲ ರಾಷ್ಟ್ರಗಳು, ಇಡೀ ವಿಶ್ವನೇ ಸ್ವರ್ಗದಲ್ಲಿ ದೇವರೊಂದಿಗೆ ಸಂತೋಷಿಸಬೇಕು. ಸ್ವರ್ಗದಲ್ಲಿ ತಮ್ಮ ತಮ್ಮ ಹೆಸರುಗಳನ್ನು ಕುಟುಂಬವಾಗಿ ಬರೆಸಿಕೊಳ್ಳಬೇಕು. ನೀತಿ ಹೆಚ್ಚಾಗಬೇಕು, ನ್ಯಾಯ ಹೆಚ್ಚಾಗಬೇಕು, ಧರ್ಮ ಹೆಚ್ಚಾಗಬೇಕು. ಮನುಷ್ಯ ಮಾಡಿದಂಥ ಜಾತಿ, ಮತ, ಧರ್ಮದಲ್ಲಿ ಹೋಗುವಂಥದ್ದು ಕಮ್ಮಿ ಆಗಬೇಕು. ಅದು ಎಷ್ಟು ಬೇಕೋ ಅಷ್ಟೇ ಇರಲಿ. ಆದರೆ ನೀತಿ, ನ್ಯಾಯ, ಸತ್ಯತೆ, ಪ್ರೀತಿ ಎನ್ನುವಂಥ ಜೀವವುಳ್ಳ ಧರ್ಮವನ್ನು ನಾವು ಎತ್ತಿ ಹಿಡಿಯುತ್ತಾ ಅನೇಕರಿಗೆ ಈ ವಿಷಯದಲ್ಲಿ ಪ್ರಾರ್ಥಿಸುತ್ತಾ ದೇವರಿಗೋಸ್ಕರ ನಾವು ಜೀವಿಸಿ ನಾಶವಾಗುತ್ತಿರುವಂಥ ಆತ್ಮಗಳನ್ನು ದೇವರಿಗೆ ಒಪ್ಪಿಸುತ್ತಾ ನಮ್ಮ ಸೇವೆಯನ್ನು ಮಾಡಿ ನಾವು ಋಣಮುಕ್ತರನ್ನಿಸಿಕೊಳ್ಳಬೇಕು. ಇದಕ್ಕೋಸ್ಕರ ನಾವು ಕರೆಯಲ್ಪಟ್ಟರು. ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಪ್ರಥಮವಾಗಿ ದೀನತ್ವಕ್ಕೆ ಬರ್ತಾನೆ. ದೀನತ್ವಕ್ಕೆ ಬಂದ ಮೇಲೆ ಅವನಿಗೆ, ಈಗ ಅಹಾಬನಿಗೆ ಆ ಟೈಮಲ್ಲಿ ಅವನ ತಪ್ಪು ಗೊತ್ತಾಗದಿದ್ರೂ ತನ್ನ ತಪ್ಪು ಬಯಲಾಯಿತು ಎಂಬುದಾಗಿ ದೇವರ ಮೊರೆ ಹೋದ. ಅದೇ ಪ್ರಕಾರ ಲೂಕ 18, 13, 14 ಇಬ್ಬರು ಇರ್ತಾರೆ, ಸುಂಕದವನು ಮತ್ತು ಪರಿಸಾಯ.
ನಾನು ಕಾಣಿಕೆ ಕೊಡ್ತೇನೆ, ಉಪವಾಸ ಮಾಡ್ತೇನೆ, ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಎಲ್ಲರಿಗಿಂತಲೂ ಶ್ರೇಷ್ಠವಾಗಿದ್ದೇನೆಂಬುದಾಗಿ ದೇವರ ಮುಂದೆ ಹೋಗಿ ಪ್ರಾರ್ಥಿಸ್ತಿದ್ದ. ಸುಂಕದವನಿಗೆ ತಾನೇನು ಎಂಬುದಾಗಿ ಗೊತ್ತಿತ್ತು. ದೇವರ ಮುಂದೆ ನನ್ನ ಚೆಲ್ಲಾಟ ನಡೆಯಲ್ಲ, ನಾನೇನಿದ್ರೂ ಪಾಪಿ. ದೇವರ ಮುಂದೆ ಅವನು ಪ್ರಾರ್ಥಿಸಿದ್ದು ಹೀಗೆ, ಸ್ವಾಮಿ, ಪಾಪಿಯಾದ ನನ್ನನ್ನು ಕರುಣಿಸು. ತಂದೆಯೇ, ಪಾಪಿಯಾದ ನನ್ನನ್ನು ಕರುಣಿಸು. ಅವನು ಪಾಪದಿಂದ ಬಿಡಿಸಿಕೊಂಡಿದ್ರು, ಪಾಪವನ್ನೆಲ್ಲ ಅರಿಕೆ ಮಾಡಿ ಶುದ್ಧ ಮಾಡಿಕೊಂಡಿದ್ರು, ಮತ್ತು ಪಾಪಿಯಾದ ನಮ್ಮನ್ನು ಕರುಣಿಸು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಬೇಡ್ತಾ ಇದ್ದ. ಕಾರಣ ಏನು? ಅವನಿಗೆ ಗೊತ್ತಿತ್ತು, ನಾನು ಪಾಪಿ. ಎಷ್ಟೇ ದೇವರು ನನ್ನನ್ನು ತೊಳೆದು ಶುದ್ಧ ಮಾಡಿದ್ರು, ನಾನು ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ಜನ್ಮತ ಪಾಪಿಯಾಗಿದ್ದೇನೆ. ತಾಯಿಯ ಹೊಟ್ಟೆಯಲ್ಲಿ ನಾನು ಮಾತೃದ್ರೋಹಿ ಎಂಬುದಾಗಿ ದಾವಿದ ಹೇಳಿದ ಹಾಗೆ ಈ ಸುಂಕದವನಿಗೂ ಗೊತ್ತಿತ್ತು, ನಾನು ಪಾಪಿ ಎಂಬುದಾಗಿ. ನಾವು ದೇವರ ಸಮ್ಮುಖದಲ್ಲಿ, ಸ್ವಾಮಿ, ಪಾಪಿಯಾದ ನಮ್ಮನ್ನು ಕರುಣಿಸಿದ್ಯಲ್ಲ, ಸತ್ಯ ಸಿಗುವಂಗೆ ಮಾಡಿದ್ಯಲ್ಲ, ನಿನ್ನನ್ನು ಹುಡುಕುವಂತೆ ಮಾಡಿ ನಂಬಿಕೆಯನ್ನು ವೃದ್ಧಿ ಮಾಡಿ ಇವತ್ತು ನಿನ್ನ ಮಕ್ಕಳಾಗುವಂಥ ಭಾಗ್ಯ ಕೊಟ್ಟಿದ್ಯಲ್ಲ, ನಿನಗೆ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಲೇಬೇಕು. ಪರಿಸಾಯನು ನಾನೆಲ್ಲದರಲ್ಲೂ ಕರೆಕ್ಟ್ ಇದ್ದೇನೆ ಎಂಬುದಾಗಿ ಗರ್ವಪಟ್ಟ. ಸುಂಕದವನು ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಬೇಡುತ್ತಲೇ ತಗ್ಗಿದ. ಅದರ ಅರ್ಥ ಏನು? ಸುಂಕದವನಿಗೆ ತನ್ನ ತಪ್ಪೇನು ಎಂಬುದಾಗಿ ಮನಸ್ಸಾಕ್ಷಿ ಹೇಳಿದ್ದು, ತನ್ನ ತಪ್ಪಿನ ವಿಷಯದಲ್ಲಿ ತಾನೇ ತೀರ್ಮಾನ ಮಾಡಿಕೊಂಡ. ಪರಿಸಾಯನಿಗೆ, ಅಹಬನಿಗೆ ತನ್ನ ತಪ್ಪಿನ ವಿಷಯದಲ್ಲಿ ತೀರ್ಮಾನ ಮಾಡಿಕೊಳ್ಳುವ ಶಕ್ತಿ ಇರಲಿಲ್ಲ ಅವರ ಗರ್ವದಿಂದ. ಹೀಗೆ ಪಶ್ಚಾತ್ತಪಟ್ಟಂಥ ವ್ಯಕ್ತಿ ಪ್ರಥಮವಾಗಿ ದೀನತ್ವಕ್ಕೆ ಬಂದರೆ, ಎರಡನೇದಾಗಿ ಅವನು ತನ್ನ ತಪ್ಪಿನ ವಿಷಯದಲ್ಲಿ ತಾನೇ ತೀರ್ಮಾನ ಮಾಡಿ ನಾನೇ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಕೊಲೊಸ್ಸೆ 3:13 ವಚನ ಹೇಳುತ್ತೆ, ಬೇರೆಯವರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ರೂ ತಪ್ಪು ಹೊರಿಸದೆ ಒಬ್ರಿಗೊಬ್ರು ಕ್ಷಮಿಸಿಕೊಳ್ಳ್ರಿ, ಒಬ್ರಿಗೊಬ್ರು ಸಹಿಸಿಕೊಳ್ಳ್ರಿ, ಕ್ಷಮಿಸ್ರಿ. ಬೇರೆಯವರ ಮೇಲೆ ತಪ್ಪು ಹೊರಿಸಿಕೊಳ್ಳಬೇಡ್ರಿ, ಬೇರೆಯವರ ತಪ್ಪನ್ನು ಹೆಕ್ಕಲಿಕ್ಕೆ ಟ್ರೈ ಮಾಡಬೇಡ್ರಿ. ಒಂದು ವೇಳೆ ಅವರು ಹಾಳಾಗುತ್ತಿದ್ದಾರೆ ಅಂದರೆ ಅವರನ್ನು ಹಟ್ಟು ಮಾಡಿ ದೇವರ ಕಡೆಗೆ ತಿರುಗಿಸಬೇಡ್ರಿ, ಪ್ರೀತಿಯಿಂದ ಮತ್ತು ಕೇಳದಿದ್ದರೆ ಅವರ ತಪ್ಪನ್ನು ಬಯಲು ಮಾಡಿರಿ, ಅಂತೂ ಹಾಳಾಗಲಿಕ್ಕೆ ಬಿಡಬೇಡ್ರಿ. ನಿನ್ನ ಗರ್ವ ಯಾರಿಗೂ ಗೊತ್ತಾಗಲ್ಲ ಎಂಬುದಾಗಿ ಎಣಿಸಿದ್ಯೋ? ಇಲ್ಲ, ನೀನು ನಿನ್ನ ಗರ್ವವನ್ನು ಬಿಡಬೇಕು, ನೀನು ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ನಾವು ಹೇಳುವಾಗ ನಾವೇನು ಗರ್ವ ಮಾಡಿದ್ದೇವೆ? ಸದಾ ನಿಮಗೆ ನಮ್ಮ ಮೇಲೆ ತಪ್ಪೇನಾ ಎನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿದರೆ ಅದು ರಿವರ್ಸ್ ಮಾತಾಯಿತು, ಎದುರುತ್ತರ ಆಯಿತು. ನಿಮ್ಮ ಮೇಲೆ ಕಾಳಜಿಟ್ಟುಕೊಂಡು ಪ್ರೀತಿಟ್ಕೊಂಡು ನೀವು ಕರೆಕ್ಟ್ ಆಗಬೇಕು, ಮಾರ್ಪಾಡು ಹೊಂದಬೇಕು, ತಗ್ಗಬೇಕು, ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂಬುದಾಗಿ ದೇವರೇ ನಮ್ಮ ಮೂಲಕ ನುಡಿಸುವಂಥ ಮಾತಾಗಿದೆ. ರಿವರ್ಸ್ ಯಾರಿಗೆ ಮಾತಾಡಿದ್ದು? ದೇವರಿಗೆ ಹೊರತು ಮನುಷ್ಯನಿಗೆ ಅಲ್ಲ, ಸೇವಕರಿಗಲ್ಲ. ನಿನ್ನ ಕಣ್ಣು ಗುಡ್ಡೆಯನ್ನು ತಾಕುವನು ನನ್ನ ಕಣ್ಣು ಗುಡ್ಡೆಯನ್ನು ತಾಕುವನಾಗಿದ್ದಾನೆ. ಒಂದು ಸಲ ನನಗೆ ಜೋರಾಗಿ ಒಬ್ಬರು ಬೈದರು. ನಾನು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆ. ಸ್ವಾಮಿ, ಹಿಂಗೂ ಇದ್ದಾರ? ಅದು ಕ್ರೈಸ್ತರು ಎಣಿಸಿಕೊಂಡವರು. ಹಿಂಗೂ ಇದೆನಾ? ನನ್ನನ್ನು ಯಾಕೆ ಇವರ ಮಧ್ಯದಲ್ಲಿ ಕರ್ಕೊಂಡು ಹೋದಿ ಎಂಬುದಾಗಿ ನಾನು ಅಳುವಾಗ, ನೀನು ವಾಕ್ಯದಲ್ಲೇ ನನಗೆ ಸಮಾಧಾನ ಪಡಿಸುವಂಥದ್ದು ನೀನೇನೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ತಿದ್ದರೆ, ನಿನ್ನ ಕಣ್ಣು ಗುಡ್ಡೆಯನ್ನು ತಾಕು, ನನ್ನ ಕಣ್ಣು ಗುಡ್ಡೆ ತಾಕುವನಾಗಿದ್ದಾನೆ. ಆತ ನಿನಗಲ್ಲ ಹೇಳಿದ್ದು, ನನಗೆ ಸಮಾಧಾನವಾಗಿರು, ನಾನು ನನ್ನ ಕೋಪವನ್ನು ಮಹಿಮೆಯೋಪಾದಿಯಲ್ಲಿ ಆತನಲ್ಲಿ ತೋರ್ಪಡಿಸುವೆನು. ಬೇಗನೆ ನೀನು ಇದನ್ನು ತಿಳಿದುಕೊಂಡು ಮುಯಿಗೆ ಮುಯಿ ತೀರಿಸುವುದು ನನ್ನದು, ನಿನ್ನ ಕೆಲಸ ಅಲ್ಲ ಎಂಬುದಾಗಿ ದೇವರು ವಾಕ್ಯ ಕೊಟ್ಟರು. ಹಾಗೆ ಬೇಗನೆ ನ್ಯೂಸ್ ಬಂತು. ಎಲ್ಲಿ ತನಕ ಅಂದರೆ ಡೆತ್ತೇ ಆಯ್ತು ಅನ್ನೋಂಥ ವಿಷಯ.
ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ದೇವರನ್ನು ತಿಳ್ಕೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ ಪ್ರಿಯರೇ. ದೇವರು ಎಷ್ಟು ಸಮಾಧಾನದ ಪ್ರಭು, ಅಷ್ಟೇ ಗಂಭೀರವಾದಂಥ ಪ್ರಭು ಆಗಿದ್ದಾರೆ. ತೀಕ್ಷ್ಣವಾದ ಕೋಪಿಷ್ಠರಾಗಿದ್ದಾರೆ. ನೀತಿಗೆ, ನ್ಯಾಯಕ್ಕೆ ಅವರು ಸಮಾಧಾನವಾಗಿದ್ದರೆ, ಅನ್ಯಾಯಕ್ಕೆ, ದುಷ್ಟತ್ವಕ್ಕೆ ಅವರು ಕೋಪದ ಮುಖವುಳ್ಳವರಾಗಿದ್ದಾರೆ. ಅವರಿಗೆ ಬೇಕಾದಂಥ ಇಷ್ಟ ಯಜ್ಞ ನೀತಿಯೇ. ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗಿಂತಲೂ ಹೆಚ್ಚಾಗಿ ನನಗೆ ಬೇಕಾದದ್ದು ನಿಮ್ಮ ನೀತಿ ನ್ಯಾಯ. ನೀತಿ ನ್ಯಾಯಕ್ಕೆ ಮೆಚ್ಚುವನಷ್ಟು ನಾನು ಇನ್ಯಾವುದಕ್ಕೂ ಮೆಚ್ಚುವವನಲ್ಲ. ನೀತಿ ನ್ಯಾಯಗಳಿಂದ ಕೂಡಲ್ಪಟ್ಟು ನೀವು ಪ್ರತಿದಿನ ನನಗೆ ಸ್ತೋತ್ರ ಹೇಳುವುದಾದರೆ ಅದು ನನಗಿಷ್ಟವಾದ ಕಾಣಿಕೆ. ಇಂದು ನಮಗೆ ಸ್ತೋತ್ರ ಹೇಳಲಿಕ್ಕೆ ಸವಿಸ್ತಾರವಾಗಿ ಜ್ಞಾನವನ್ನು ದೇವರು ಅನುಗ್ರಹಿಸಿದ್ದಾರೆ. ನಮ್ಮ ಆಹಾರ ದೇವರಿಂದ, ನಮ್ಮ ಆರೋಗ್ಯ ದೇವರಿಂದ, ನಮ್ಮ ಸಮಾಧಾನ ದೇವರಿಂದ, ನಮ್ಮ ನಿದ್ದೆ ದೇವರಿಂದ, ನಮ್ಮ ಆಶೀರ್ವಾದ ದೇವರಿಂದ, ನಮ್ಮೆಲ್ಲ ಉಪಕಾರ ಅಗತ್ಯತೆಗಳು ಅಥವಾ ನೀರು ಬೆಳಕು ಎಲ್ಲವೂ ದೇವರಿಂದ, ಸೃಷ್ಟಿಕರ್ತನಿಂದ, ಸರ್ವೇಶ್ವರನಿಂದ, ಪರಮಾತ್ಮನಿಂದ, ಕರ್ತನಾದ ಯೇಸುವಿನಿಂದ. ಇಂದು ನಮಗೆ ಪಾಪದ ದೋಷ ನೀಗಲ್ಪಟ್ಟದ್ದು, ಪಾಪ ಪರಿಹಾರ ಆದದ್ದು, ದೇವ ಮಕ್ಕಳನ್ನಿಸಿಕೊಂಡದ್ದು, ದೇವರನ್ನು ಹುಡುಕುವಂತೆ ಮಾಡಿ ನಂಬಿಕೆಯನ್ನು ವೃದ್ಧಿ ಮಾಡಿ ದೇವರಲ್ಲಿ ಇವತ್ತು ಸಂತೋಷವಾಗಿ ಧೈರ್ಯವಾಗಿ ಮುಂದೆ ಸಾಗುತ್ತಾ ದೇವರನ್ನು ಲೋಕಕ್ಕೆ ಪ್ರಕಟಿಸುವಂಥ ಮಹಾಸೇವಾ ಸೌಭಾಗ್ಯವನ್ನು ಹೊಂದಿದ್ದೇವೆ ಅಂದರೆ ಅದಕ್ಕೆಲ್ಲ ಕಾರಣ ದೇವರು. ಅದಕ್ಕೋಸ್ಕರ ಪ್ರತಿದಿನ ಎಲ್ಲ ವಿಷಯಕ್ಕೂ ನಾವು ದೇವರಿಗೆ ಸ್ತೋತ್ರ ಹೇಳಲೇಬೇಕು. ಅದಕ್ಕೆ ದಾವಿದ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಎಂಬುದಾಗಿ ಹೇಳಿದ. ನಮ್ಮ ಬಾಯಲ್ಲಿ ಹಾಗಿದೆನಾ? ನಾನು ಹುಟ್ಟಿದಂದಿನಿಂದ ಪಾಪಿ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೂ ನಾನು ದ್ರೋಹಿಯೇ. ಯಥಾರ್ಥತ್ವವೇ ನಿನಗಿಷ್ಟ ಯಜ್ಞ. ಈ ಸೋಪ್ ಗಿಡದ ಮರಳನ್ನು ಹೇಗೆ ದೂರ ಮಾಡ್ತೀವಿ ಹಾಗೆ ನನ್ನ ಪಾಪವನ್ನೆಲ್ಲ ದೂರ ಮಾಡಿ ಶುದ್ಧತ್ವವನ್ನು ಅನುಗ್ರಹಿಸು. ಶುದ್ಧ ಹೃದಯದಿಂದ ನನ್ನನ್ನು ನಿರ್ಮಿಸು. ಕ್ರಿಯೇಟ್ ಮೀ ಇನ್ ಯುವರ್ ಪ್ಯೂರ್ ಹಾರ್ಟ್. ದಾವಿದ ಕೇಳುವಂಥ ಮಾತು. ನಾವು ಅದನ್ನು ಪ್ರತಿದಿನ ಕೇಳಿ ಸ್ತೋತ್ರ ಮಾಡುತ್ತಾ ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡಿಕೊಂಡು ದೇವರಿಗೋಸ್ಕರ ಜೀವಿಸಬೇಕು. ಹೀಗೆ ದೀನತ್ವಕ್ಕೆ ಬಂದಂಥ ವ್ಯಕ್ತಿ ತನ್ನ ತಪ್ಪಿನ ವಿಷಯದಲ್ಲಿ ಅರ್ಥ ಮಾಡಿಕೊಳ್ತಾನೆ. ಬೇರೆಯವರ ಬಗ್ಗೆ ತೋರ್ಬೆರಳು ಬೇರೆಯವರ ಬಗ್ಗೆ ತಪ್ಪು ಹೊರಿಸಿದ ಹೆಬ್ಬೆರಳು ತನ್ನನ್ನೇ ನೀನೇ ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಇದೆ. ಹಾಗಾಗಿ ಹೆಬ್ಬೆರಳಿನಂತೆ ನಾವೇ ಪಾಪಿಗಳು. ಒಂದು ವೇಳೆ ನಮ್ಮ ಮುಂದೆ ಯಾರಾದರೂ ಪಾಪ ಮಾಡೋರಿದ್ದರೆ ಸಮಾಧಾನವಾಗಿ ಅವರಿಗೆ ತಿಳಿ ಹೇಳ್ತಾ ಇರೋಣ. ಅವರು ಮತ್ತೂ ತರ್ಪ ಮಾಡಿದರೆ ಅವರಿಗೋಸ್ಕರ ಪ್ರಾರ್ಥಿಸೋಣ. ಅವರ ಮುಂದೆ ಮೌನವಾಗಿರಿ. ಅವರಿಗೋಸ್ಕರ ಆಳದಿಂದ ಪ್ರಾರ್ಥಿಸಿರಿ. ಮತ್ತೂ ನಿಮ್ಮನ್ನು ತುಳಿಲಿಕ್ಕೆ ಬರ್ತಾ ಇದ್ದರೆ ಸ್ವಾಮಿಗೆ ಹೇಳ್ಕೊಳ್ರಿ, ಸ್ವಾಮಿ ನಮ್ಮನ್ನು ನಡೆಸಿದ ದೇವರು ಅವರನ್ನು ನಡೆಸು, ಅವರಿಗೂ ಸಹಾಯ ಮಾಡು. ತಿಳಿಯದೆ ತಪ್ಪು ಮಾಡ್ತಿದ್ದಾರೆ, ಇದುವರೆಗೆ ನಿನ್ನನ್ನು ಆಳವಾಗಿ ಪ್ರೀತಿಸಿದ್ದಾರೆ, ನಂಬಿದ್ದಾರೆ. ನಿನ್ನ ಹೆಜ್ಜೆ ಜಾಡಲ್ಲಿ ಸಾಗಿಸಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂಥ ಶಕ್ತಿ ಕೊಡು ಎಂಬುದಾಗಿ ಬೇಡೋಣ. ದೇವರು ಖಂಡಿತ ಸಹಾಯ ಮಾಡ್ತಾರೆ. ಅದು ಬಿಟ್ಟು ಅನ್ಯಾಯವಾಗಿ ಅದರಿಂದಲೇ ಮನೆಯಲ್ಲಿ ಕಿರಿ ಜಗಳ ನಾನು ಅಸಹ್ಯ ಪಡುವಂಥ 7ನೇ ಅಂಶ ಮನೆಯಲ್ಲಿ ಜಗಳ ಹುಟ್ಟಿಸುವಂಥ ಅಂಶ. ಮನೆಯಲ್ಲಿ ಜಗಳ ಹುಟ್ಟಿಸೋದು ಬೇಡ. ಆದಷ್ಟು ಮನೆಯನ್ನು ಸ್ವರ್ಗ ಮಾಡಿಕೊಳ್ಳೋಣ. ಆದಷ್ಟು ಸಮಾಧಾನವಾಗಿರಲಿಕ್ಕೆ ಪ್ರಯತ್ನಿಸೋಣ. ಯಾಕಂದರೆ ನಾವು ದೇವರ ಮಕ್ಕಳು, ದೇವರನ್ನು ಅರ್ತಿದ್ದೇವೆ. ದೇವರ ಸತ್ಯ ನಮ್ಮನ್ನು ಹುಡುಕಿಕೊಂಡು ಬಂದಿದೆ. ಆ ಸತ್ಯದಲ್ಲಿ ನಾವು ಬೆಳೀತಾ ಇದ್ದೇವೆ. ನಾವು ಆಗಿ ದೇವರನ್ನು ಹುಡುಕಿಕೊಂಡು ಹೋಗಿಲ್ಲ. ದೇವರ ವಾಕ್ಯ ಹೇಳ್ತಿದೆ, ನೀವಾಗಿ ಬಂದಿಲ್ಲ, ನಾನೇ ನಿಮ್ಮ ಅಲ್ಪ ಸ್ವಲ್ಪ ಯಥಾರ್ಥತೆ ಒಳ್ಳೆತನವನ್ನು ನೋಡಿ ನಾನೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ. ಇವತ್ತು ನಾವು ಕೃಪೆಯ ಮಕ್ಕಳು, ದೇವ ಮಕ್ಕಳು, ಪರಲೋಕದ ಸ್ವಾಸ್ಥ್ಯ.
ಹಾಗಿರುವಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಾಕ್ಷಿ ನಾನೇ ಸರಿ ಇಲ್ಲ ಎಂಬುದಾಗಿ ಹೇಳುತ್ತಾ ಯಾವುದೇ ಒಂದು ಅಂಶ ಬಂದರೂ ನಾನೇ ಸರಿ ಇಲ್ಲ, ಅದಕ್ಕೋಸ್ಕರ ಹಿಂಗಾಯ್ತು ತೋರು ಬರಲು ಬೇರೆಯವರ ಮೇಲೆ ತಪ್ಪು ಹೊರಿಸೋದು ಬೇಡ. ಕೊಲೊಸ್ಸೆ 3:13 ಬೇರೆಯವರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ರೂ ತಪ್ಪು ಹೊರಿಸದೆ ಅವರನ್ನು ಸಹಿಸಿರಿ, ಕ್ಷಮಿಸಿರಿ, ಪ್ರೀತಿಸಿರಿ. ಇದು ದೇವ ಮಕ್ಕಳಾದಂಥ ನಮಗೆ ವೈರಿಗಳೇ ಇರಲಿ, ಶತ್ರುಗಳೇ ಇರಲಿ, ನಮಗೆ ಅವರು ವಿರುದ್ಧವಾಗಿ ಒಳ ಸಂಚು ಮಾಡಿ ಕುಯುಕ್ತಿ ಮಾಡೋರೇ ಇರಲಿ, ಅವರು ತಿಳಿಯದೆ ಮಾಡ್ತಿದ್ದಾರೆ. ಆದರೆ ನಮ್ಮ ಮೂಲಕ ಅವರಿಗೆ ದೇವರ ಮಹಿಮೆ ಪ್ರಕಟವಾಗಬೇಕು. ನಮ್ಮ ಮೂಲಕ ಅವರು ದೇವರು ಯಾರೆಂಬುದನ್ನು ತಿಳ್ಕೊಳ್ಳಬೇಕು. ಇದು ನಮ್ಮ ದೊಡ್ಡ ಭಾರವಾಗಿರಲಿ. ಪಶ್ಚಾತ್ತಪಟ್ಟಂಥ ವ್ಯಕ್ತಿ ದೀನತ್ವಕ್ಕೆ ಬಂದು ತನ್ನ ತಪ್ಪಿನ ವಿಷಯದಲ್ಲಿ ನಾನೇ ಸರಿಯಿಲ್ಲ ಎಂಬುದಾಗಿ ಎಲ್ಲವನ್ನು ತೀರ್ಮಾನ ಮಾಡಿಕೊಳ್ತಾನೆ. ತೀರ್ಮಾನ ಮಾಡಿಕೊಂಡ ಮೇಲೆ ಏನು ಅವನು ನೀತಿವಂತನಾಗ್ತಾನೆ. ಅದೇ ಲೋಕ 18:14 ವಚನದಲ್ಲಿ ಫರಿಸಾಯನು ನೀತಿವಂತನಾಗಲಿಲ್ಲ, ಸುಂಕದವನು ನೀತಿವಂತನಾಗಿ ಹೋದ. ರೋಮ 3:24 ವಚನ ಹೇಳ್ತೀವಿ, ನೀತಿವಂತರು ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ನೀತಿವಂತರು ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಾಣದೆ ಹೋಗಿದ್ದಾರೆ. ನಾವು ನಿಜವಾಗಲೂ ಹುಟ್ಟುವಾಗಲೇ ಪಾಪಿಷ್ಠರು, ಪ್ರಿಯರೇ, ಮಾತೃದ್ರೋಹಿಗಳೇ. ಆದರೂ ದೇವರ ಕೃಪೆಯಿಂದ ನಮ್ಮ ತಪ್ಪು ಏನು ಎಂಬುದಾಗಿ ನಮಗೆ ಅರ್ಥವಾಗಿ ಹೊತ್ತು ಕೃಪೆಯ ಮಕ್ಕಳಾಗಿದ್ದೇವೆ. ಪಶ್ಚಾತ್ತಪಟ್ಟಂಥ ವ್ಯಕ್ತಿ ದೀನತ್ವಕ್ಕೆ ಬಂದು ತನ್ನ ತಪ್ಪಿನ ವಿಷಯದಲ್ಲಿ ತಾನು ತೀರ್ಮಾನ ಮಾಡಿಕೊಂಡ ಮೇಲೆ 3ನೇದಾಗಿ ಅವನು ನೀತಿವಂತನಾಗ್ತಾನೆ. ಸುಂಕದವನು ನೀತಿವಂತನಾಗಿ ಹೋದ. ಅದರ ಮೊದಲು ರೋಮ 3:24 ಹೇಳೋ ಪ್ರಕಾರ ನೀತಿವಂತರು ಒಬ್ಬರೂ ಇಲ್ಲ, ನಾವ್ಯಾರೂ ನೀತಿವಂತರಲ್ಲ. ನೀತಿವಂತರಲ್ಲದ ಕಾರಣ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಆಗಿಲ್ಲ. ಇವತ್ತು ದೇವರ ಮಹಿಮೆಯನ್ನು ಕಂಡಿದ್ದೇವೆ, ದೇವರಲ್ಲಿದ್ದು ಜೀವಿಸ್ತಿದ್ದೇವೆ, ದೇವರ ವಾಕ್ಯವನ್ನು ಹಿಡಿದುಕೊಂಡು ಆತನ ಹೆಜ್ಜೆ ಜಾಡಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಾವು ನೀತಿವಂತರು, ಪ್ರಿಯರೇ. ನಾವು ದೇವರನ್ನು ಆರಾಧಿಸುವವರು. ಲೋಕವೆಲ್ಲ ನೀತಿವಂತರಾಗಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರಬೇಕು. ನೀತಿವಂತರಾದ ಮೇಲೆ ಮತ್ತೇನು ಅವನಲ್ಲಿ ಸಮಾಧಾನ ಅಥವಾ ಸಂಧಾನ. ಯಾರಲ್ಲಾದರೂ ಕೋಪ ಇದ್ದರೆ, ಯಾರಾದರೂ ಮೊದಲು ವೈರತ್ವದಿಂದ ದ್ವೇಷ ಕಾಡ್ತಿದ್ರೆ ನನಗೆ ಪ್ರಾರ್ಥನೆ ಮಾಡಲಿಕ್ಕಾಗ್ತಾ ಇಲ್ಲ, ಅದನ್ನು ಮನಸ್ಸಿನೊಳಗೆ ಇಟ್ಕೊಂಡು ನಾನು ತಿಳಿದುಕೊಳ್ಳೋದು ಬೇಡ, ಹೋಗಿ ಅವ್ರ ಜೊತೆ ಸಂಧಾನ ಮಾಡಿಕೊಳ್ತೀನಿ ಎಂಬುದಾಗಿ ಸಂಧಾನಕ್ಕೆ ಬರ್ತಾರೆ. ನೀತಿವಂತರಾದ ಮೇಲೆ ಹಿಂದೆ ಯಾರ ಹತ್ರ ಆದರೂ ದ್ವೇಷ ಇದ್ದರೆ ಅವರು ಮುಂದೆ ಬರುವಾಗ ಅದನ್ನೇ ಕೆಣಕಿ ನನ್ನ ವಿಷಯಕ್ಕೆ ನೋವು ಮಾಡಬಹುದು, ನನ್ನ ಭಕ್ತಿಗೆ ಅಡ್ಡಿ ತರಬಹುದು. ಅದಕ್ಕೋಸ್ಕರ ನಾನು ಫಸ್ಟ್ ಅವ್ರ ಹತ್ರ ಹೋಗಿ ಸಂಧಾನ ಮಾಡಿಕೊಳ್ಳಿ, ತಿಳಿಯದೆ ನಾನು ತಪ್ಪು ಮಾಡ್ತೀನಿ. ಈಗ ನಾನು ದೇವರನ್ನು ಅರ್ತಿದ್ದೇನೆ, ನಾನು ನಿನ್ನಲ್ಲಿ ಸಂಧಾನಕ್ಕೆ ಬರ್ತಾಯಿದ್ದೇನೆ, ನನ್ನನ್ನು ಕ್ಷಮಿಸೆಂಬುದಾಗಿ ಬೇಡಿ ತಗ್ಗಿಸುವ ಮಟ್ಟಿಗೆ ಅವನು ಸಂಧಾನಕ್ಕೆ ಹೋಗ್ತಾನೆ. ಇದಕ್ಕೆ ಸುಂದರವಾದಂಥ ದೃಷ್ಟಾಂತ ಲೋಕ 15:11-25 ವಚನ ನೋಡುವಾಗ ಒಬ್ಬನಿಗೆ 2 ಮಕ್ಕಳಿದ್ರು. ಅದರಲ್ಲಿ ಕಿರಿ ಮಗ ತಂದೆಯೊಂದಿಗೆ ಜಗಳಾಡಿ ತಂದೆಯ ಅರ್ಧದಷ್ಟು ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಪಟಿಂಗನಾಗಿ ಜೀವಿಸಿದ. ಅವನು ತನ್ನ ಸ್ನೇಹಿತರಿಗೆ ಇದ್ದ ಎಲ್ಲ ಜಾಗವನ್ನು ಮಾರಿ ಕಟ್ಟ ಕಡೆಗೆ ಇವನಿಗೆ ಆ ಸ್ನೇಹಿತರೆ ದ್ರೋಹ ಬಗ್ದು ಹಂದಿ ತಿನ್ನುವ ಕೂಡು ಸಮೇತ ಈತನಿಗೆ ಸಿಗದಾಗ ನನ್ನ ಸ್ಥಿತಿ ಏನಾಯಿತು ಎಂಬುದಾಗಿ ಪಶ್ಚಾತ್ತಾಪಡಲಿಕ್ಕೆ ಶುರು ಮಾಡ್ತಾನೆ.